ನಮ್ಮ ಕೆಲಸನ ಮಾಡ್ತಾ ಇದ್ದೀವಿ, ಅಡುಗೆ ಮಾಡೋದು. ಬಿಸಿ ಬಿಸಿ ಅನ್ನ ಸಾಂಬಾರು ಮಾಡಿದ್ದಾಯ್ತು. ನೋಡ್ಬೋದು ನಮ್ಮ ಸುದರ್ಶನ್ ಅವರು ರೈಸ್ನ ನೀಡ್ತಾ ಇದ್ದಾರೆ. ಇದು ಲಕ್ಷ ಕೋಟಿ ಖರ್ಚು ಮಾಡಿರೋ ರೋಡ್ ಇದು. ಒಂದೇ ಒಂದು ಆಂಬುಲೆನ್ಸ್ ಬಂದಿಲ್ಲ, ಒಂದೇ ಒಂದು ಫೈರ್ ಬ್ರಿಗೇಡ್ ಬಂದಿಲ್ಲ ಇದುವರೆಗೂ. ಒಂದೇ ಒಂದು ಏನು ಪೊಲೀಸ್ ಜೀಪ್ ಕೂಡ ಬಂದಿಲ್ಲ. ಸದ್ಯಕ್ಕೆ ಗಾಡಿ ತೊಗೊಂಬಂದು ಇಲ್ಲಿ ಸ್ಟಾಪ್ ಮಾಡಿದ್ದೀನಿ. ನೋಡ್ಬೋದು ಇಲ್ಲೇ ಟೀ ಕುಡಿತಾ ಇದ್ದು ನಾವೇನೆ. ಇಲ್ಲೇ ಹೋಟ್ಲಿದೆ, ತೊಗೊಂಬಂದಿದ್ದಾಯಿತು. ರೆಸ್ಟೋರೆಂಟು ಪ್ರತಿಯೊಂದು ಇದೆ ಇಲ್ಲಿ. ಪೆಟ್ರೋಲ್ ಪಂಪು, ಎಕ್ಸ್ಪ್ರೆಸ್ ವೇನಲ್ಲಿ ಪ್ರತಿ ಕಡೆನೂ ಈ ಥರ ಪಾರ್ಕಿಂಗ್ಸ್ ಇರುತ್ತೆ. ಪಾರ್ಕಿಂಗ್ ಲಾಟಲ್ಲಿ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಯಾರ್ಡ್ ಕ್ಲಾಕ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಈಗ ಎಂಪಿ ಎಂಟ್ರ್ ಆಗಿದ್ದೀವಿ. ಗಾಡಿ ಸದ್ಯಕ್ಕೆ ಇಲ್ಲಿ ನಿಲ್ಲಿಸಿದ್ದೀವಿ. ರಾತ್ರಿ ಒಂದು 12 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೆ ಅನಿಲ್ ಓಡಿಸ್ಕೊಟ್ಲು. ಇವಾಗ ನಾನು ಗಾಡಿ ಎತ್ಕೊತಾ ಇದ್ದೀನಿ. ಈಗ 5 ಗಂಟೆಯಿಂದ ಬೆಳಗ್ಗೆ ಟಿಫನ್ ಮಾಡಿ ಊಟ ಮಾಡೋವರೆಗೆ ಹೆಚ್ಚು ಕಮ್ಮಿ ನಾನು ಹೊಡೆದ್ಬಿಡ್ತೀನಿ. ಬನ್ನಿ ಹೊರಡೋಣ ಇಲ್ಲಿಂದ. ಈಗ 5:15ಗೆಲ್ಲ ಎಷ್ಟು ಬೆಳಗಾಗ್ಬಿಡ್ದು ನೋಡಿ. ಈಗ 5:40 ನೋಡ್ಬೋದು. ಆಲ್ರೆಡಿ ಎಷ್ಟು ಬೆಳಕಾಗೈತೆ ಅಂದರೆ ಅಷ್ಟು ಬೆಳಕಾಗ್ಬಿಡೈತೆ. ಬೆಳಗ್ಗೆನೇ ಆಕ್ಸಿಡೆಂಟ್ ನೋಡೋ ಥರ ಆಯಿತು. ಯಾಕೆ ರೋಡ್ ಕ್ಲೋಸ್ ಮಾಡೋರೆ ಅಂತ ಅಂದ್ಕೊಂಡ್ರೆ 16 ವೀಲ್ ಗಾಡಿ ರೋಡು ಕ್ಲೀನಾಗಿ ಅಡ್ಡ ಬಂದು ಮಲ್ಕೊಂಡಿದೆ. ಏನು ನಿದ್ದೆಗಣ್ಣಲ್ಲಾಗೈತೆ ಹೆಂಗಾಗೈತೋ ಗೊತ್ತಿಲ್ಲ. ನೀಟಾಗಿ ಅಡ್ಡನೇ ಮಲಗಿಸಿದಾನೆ. ಅಣ್ಣ ತೊಗೊಂಬಂದು ನೋಡಿ. ಸೊ MH ಗಾಡಿ ಸೋಯಾ DOC ಲೋಡು. ಪಾಪ ಅದಕ್ಕೆ ಹೇಳೋದು, ಬೆಳಗ್ಗೆ ಹೊತ್ತು ಯಾರೋ ಗಾಡಿ ಜಾಸ್ತಿ ಓಡಿಸ್ಬೇಡಿ, ರೆಸ್ಟ್ ತೊಗೊಂಡು ಓಡಿಸಿ ಅಂತ. ಹಂಗೆ ಸ್ವಲ್ಪ ಮುಂದೆ ಬಂದೆ, ಕಾಫಿ ಹುಡ್ಕೊಂಬಂದೆ. ಕಾಫಿ ಕುಡಿಯೋಂಗಾಯ್ತು, ಎಲ್ಲೆಲ್ಲೂ ಸಿಗಲಿಲ್ಲ. ಹಂಗಾಗಿ ನಾನೇ ಮಾಡ್ಕೊಂಬಿಡೋಣ ಅಂತ ಗಾಡಿ ಸೈಡ್ಗೆ ಹಾಕಿ. ಅವರಿಬ್ಬರು ಮಲಗಿದಾರೆ. ಇನ್ನು ಅವರಿಬ್ಬರನ್ನ ಡಿಸ್ಟರ್ಬ್ ಮಾಡೋದು ಬೇಡ, ಮಲ್ಕೊಂಬಿಡಲಿ. ಒಬ್ಬನಿಗೆ ಮಾಡ್ಕೊತಾ ಇದ್ದೀನಿ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡ್ಕೊಂಡು. ನಾನು ಯೂಸ್ ಮಾಡೋದೇ ಕಾಂಟಿನೆಂಟಲ್ಲು. ನನಗೆ ಭಾಳ ಇಷ್ಟ ಈ ಕಾಂಟಿನೆಂಟಲ್ ಕಾಫಿ ಪೌಡ್ರು. ಕಾಫಿ ಮಾಡ್ಕೊಂಡು ಕುಡ್ಕೊಂಡು ಹೋಗ್ಬಿಡೋಣ. ಬ್ಲ್ಯಾಕ್ ಕಾಫಿ, ಶುಗರ್ಲೆಸ್ಸು, ಡಯಟ್ ಅಲ್ವಾ. ಹಾಗಾಗಿ ಬೆಳಗ್ಗೆ ಫಸ್ಟ್ ಆಕ್ಸಿಡೆಂಟ್ ತೋರಿಸ್ದೆ. ಇವಾಗ ಸೆಕೆಂಡ್ ಆಕ್ಸಿಡೆಂಟು. ಇದು ರಾಂಗ್ ಸೈಡಲ್ಲಿ ಹೋಗಿ ಗಾಡಿ ದಬಾಕೊಂಡಿರೋದು. ಬ್ರೇಕ್ ಫೇಲ್ ಆಗ ಏನಾಗೋ ಗೊತ್ತಿಲ್ಲ. ಈ ಕಡೆಯಿಂದ ಹೋಗ್ತಿರೋದು ಆ ಕಡೆ ಟ್ರಾಕ್ ಹೋಗಿ ದಬಾಕೊಂಡಿರೋದು ನೋಡಿ. ಯಾವ ರೇಂಜಿಗೆ ಬಿದ್ದಿದೆ ಗಾಡಿ. ಹೌದು, ಬಸ್ಗಳೆಲ್ಲ ರಾಂಗ್ ಸೈಡಲ್ಲಿ ಏನಕ್ಕೆ ಹೋಗ್ತಿದ್ದಾವೆ? ಬೈಕೆಲ್ಲ ಆ ಕಡೆ ಟ್ರ್ಯಾಕಾಗಿ ಹೋಗ್ತಿದ್ದಾವೆ. ಓ ಸರಿ. ಇದು ಗುಜರಿ ಘಾಟ್ ಅಂತ ನನಗೆ ಇವಾಗ ಫ್ಲಾಶ್ ಆಗ್ತಾ ಇದೆ ನೋಡಿ. ಇದು ಗುಜರಿ ಘಾಟು. ಆ ಕಡೆಯಿಂದ ಬರೋಕ್ಕೆ ಆ ಕಡೆ ಇದೆ ರೋಡು, ಹೊಸದಾಗಿ ಮಾಡಿದ್ದಾರೆ. ಕರೆಕ್ಟ್, ಆ ಕಡೆಯಿಂದ ಬರ್ತಾವೆ ಗಾಡಿಗಳು. 2 ಟ್ರ್ಯಾಕು ಹತ್ತಕ್ಕೋಸ್ಕರ ಘಾಟ್ನ. ಆ ಕಡೆ ಎಲ್ಲ ಬೈಕು, ಬಸ್ಸು, ಕಾರು ಹೋಗ್ತವೆ. ಈ ಕಡೆ ಲಾರಿಗಳು ಹೋಗ್ಬೇಕು. ಒಂದು ಲಾರಿಯನ್ನು ಆ ಕಡೆ ಎಳೆಯಕ್ಕೆ ಹೋಗಿ ಹಿಂಗೆ ಎಳೆದಿದ್ದಾನಲ್ಲ, ಗಾಡಿ ಹಿಂಗೆ ದಬಾಕೊಂಡಿದೆ ಲೆಫ್ಟಿಗೆ. ನಾವಿವಾಗ ಇದ್ದೀವಿ ಗುಜರಿ ಘಾಟಲ್ಲಿ. ಹೆಸರೇ ಗುಜರಿ ಅಂತ ಈ ಘಾಟ್ ಹೆಸರು. ಗುಜರಿ ಘಾಟಲ್ಲಿ ಗಾಡಿ ನಿಂತೈತೆ ಅಂದರೆ ಪಕ್ಕ 90% ಕ್ಲಚ್ ಪ್ಲೇಟ್ ಹೋಗಿರ್ತವೆ. ಕ್ಲಚ್ ಪ್ಲೇಟ್ಗಳು ಹತ್ರಕ್ಕೆ ಬಂದಾಗ ಓನರ್ಗಳು ನೋಡ್ಕೊಂಡ್ರಲ್ಲ, ಹಂಗೆ ಬಿಟ್ಟಿರ್ತಾರೆ. ಹೋದ್ಮೇಲೆ ಹಾಕ್ಸೋಣ ಅಂತ ಇಂಥ ಘಾಟ್ ಸೆಕ್ಷನಲ್ಲಿ ಬಂದು ಜಾಮ್ ಆಗಿಬಿಟ್ರೆ ಕಷ್ಟ ನೋಡಿ. ರೋಡಲ್ಲಿ ಹೇಗೆ ಸಾಯೋರು ಯಾರು? ಸರಿ, ಸುಮಾರು ನೀವು ಯಾವ ಲೋಡ್ ಓಡಿಸ್ತೀರೋ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಬಿಟ್ಟು ನಿಮ್ಮ ಗಾಡಿ ಎಷ್ಟು ಕಿಲೋಮೀಟ್ರ್ ಕ್ಲಚ್ ಪ್ಲೇಟ್ ಹಾಕಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಂಡು ಚೇಂಜ್ ಮಾಡಿಸೋದು ಒಳ್ಳೆಯದು, ರೋಡಲ್ಲಿ ನಿಂತ್ಕೊಳೋಕ್ಕಿಂತ. ಗಾಡಿ ನಮ್ಮ ಈ ಗಾಡಿ ಬಂದು ಫಸ್ಟ್ ಕ್ಲಚ್ ಪ್ಲೇಟು ಎಷ್ಟು 1,90,000ಕ್ಕೆ ಹಾಕ್ಸಿದ್ದು. ಈಗ 2 ಚಿಲ್ಲರೆ ಹೊಡೆಯುತ್ತೆ. 1,90,000 ಅಲ್ಲ, 1,60,000ಕ್ಕೆ ಹಾಕಿದ್ದು. ಈಗ 2 ಚಿಲ್ಲರೆ ಹೊಡೆಯುತ್ತೆ, 2,16 ಹೊಡೆಯುತ್ತೆ. ಇದ್ರದ್ದೇನು 3,20,000 ಟೆನ್ಷನ್ ಇಲ್ಲ. 3,20,000 ಕಿಲೋಮೀಟ್ರ್ ಆದಮೇಲೆ ಒಂದು ಸಾರಿ ಚೆಕ್ ಮಾಡೋದು ನಾವೇ. ಏನೋ ನಾವು ಓಕೆ ಇತ್ತು ಅಂದರೆ ಹಂಗೆ ಓಡಿಸೋದು, ಇಲ್ಲಾಂದರೆ ಚೇಂಜ್ ಮಾಡಿ ಹಾಕೋದು. ಆ ಥರ ಪ್ಲಾನ್ ಮಾಡಿಕೊಂಡು ಚೇಂಜ್ ಮಾಡ್ಕೊಬೇಕು ನೋಡಿ. ಗಾಡಿಗಳು ಹೆಂಗೆ ಕೆಟ್ಟು ನಿಂತಿದ್ದಾವೆ. 1, 2 ಯಪ್ಪ, ಏನು ಮಾಡೋಕ್ಕಾಗಲ್ಲ. ಘಾಟ್ ಸೆಕ್ಷನ್ ಪ್ರಾಬ್ಲಮ್ ಅದು. ಓಹೋ, ಇಲ್ಲಿ ಏನೋ ಆಗಿದೆ. ಇಲ್ಲೊಂದು ಗಾಡಿ ದಬಾಕೊಂಡಿದೆ. ಏನು ಆಕ್ಸಿಡೆಂಟ್ಗಳಪ್ಪ. ರೋಡ್ ತುಂಬ ಆಕ್ಸಿಡೆಂಟ್ಗಳೇ ನೋಡ್ಬೋದು. ಆ ಕಡೆಯಿಂದ ಬಂದಿರೋ ಹೈಟ್ ಲೋಡ್ ಗಾಡಿ ಇದು. ಸಿಕ್ಕಾಪಟ್ಟೆ ಹೈಟ್ ಲೋಡ್ ಇದೆ, ಹಾಗಾಗಿ ದಬಾಕೊಂಡಿದೆ. ಬ್ಯಾಲೆನ್ಸ್ ತಪ್ಪಿಟ್ಟು ಬೆತ್ತದ ಒಟ್ಟು ಲೋಡು. ನಮ್ಮ ಕಡೆ DRB ಅಂತೀವಲ್ಲ ಅದು. ನೇನು ಘಾಟ್ ಎಂಡಿಂಗ್ ಸ್ಟೇಜಿಗೆ ಬಂದ್ವಿ. ಇಲ್ಲಿಗೆ ಗುಜರಿ ಘಾಟ್ ಮುಗಿಯುತ್ತೆ. ಎಲ್ಲ ಮಧ್ಯಪ್ರದೇಶ್. ಇದು ಮಧ್ಯಪ್ರದೇಶ ಒಳಗೆ ಡ್ರೈವ್ ಮಾಡ್ತಾ ಇದ್ದೀವಿ ಇವತ್ತು ಮಧ್ಯಪ್ರದೇಶ್, ರಾಜಸ್ಥಾನ್ ಮತ್ತು ಹರಿಯಾಣ ಎಂಟ್ರಿ ಆಗಿಬಿಡ್ತೀವಿ ನೈಟ್ ಎಷ್ಟಾಗ್ತಿದ್ರು.
ಇಲ್ಲೊಂದು ಗಾಡಿ ಕೆಟ್ಟೋಗೈತೆ. ಸರಿ ಸುಮಾರು ಒಂದು 5-6 ಗಾಡಿ ಕೆಟ್ಟೋಗಿರೋ ಸಿಗ್ಬೇನಪ್ಪ ಈ ಘಾಟಲ್ಲಿ. ಈಗ ಒಂದು 3 ಗಾಡಿ ಆಕ್ಸಿಡೆಂಟ್ ಆಗಿರೋದು ಒಂದೇ ಘಾಟಲ್ಲಿ, ಅದು ಒಂದೇ ದಿನ ಲೆಕ್ಕ ಹಾಕಿ. ಎಷ್ಟು ಡೇಂಜರ್ ಘಾಟ್ ಇರ್ಬೋದು. ಅದಕ್ಕೆ ಹೆಸರಿಟ್ಟಿರೋದು ಇದು ಗುಜ್ರಿ ಘಾಟ್ ಅಂತ. ಅದಕ್ಕಲ್ಲ, ಈ ಘಾಟ್ ಹಿಂದೆ ಒಂದು ಊರಿದೆ, ಊರ ಹೆಸರು ಗುಜ್ರಿ ಅಂತ, ಹಂಗಾಗಿ ಗುಜ್ರಿ ಘಾಟ್ ಅಂತ ಹೆಸರಿಟ್ಟಿದ್ದಾರೆ ಘಾಟ್ಗೆ. ಮಾನ್ಪುರ್ ಎಲ್ಲ ಬಿಟ್ಟು ಇಂದೋರು ಉಜ್ಜೈನ್ ಮೇಲೆ ಹೋಗ್ತಾ ಇಲ್ಲ, ಮಾನ್ಪುರ್ ಲೆಫ್ಟ್ ತೊಗೊಂಡು ರತ್ಲಾಮಿಂದ ಎಕ್ಸ್ಪ್ರೆಸ್ ವೇ ಹತ್ಬಿಡೋಣ ಡೆಲ್ಲಿ ಬಾಂಬೆ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಅದೊಂದು ದೊಡ್ಡ ಗಾಡಿ ಬರ್ತಾ ಇದೆ ನೋಡ್ಬೋದು. ಪೊಲೀಸರು ಅಡ್ಡ ಹಾಕಿ ನಿಲ್ಲಿಸಿದ್ರು. ಅವೆರಡು ಗಾಡಿ ಪಾಸ್ ಆಗಬೇಕಪ್ಪ, ಅಲ್ಲಿವರೆಗೂ ನೀವು ಹೋಗಂಗಿಲ್ಲ, ಮತ್ತೆ ರೋಡ್ ಬ್ಲಾಕ್ ಆಗುತ್ತೆ ಅಂತ. ನೋಡ್ಬೋದು ಎಷ್ಟೆಷ್ಟು ದೊಡ್ಡ ಗಾಡಿಗಳು ಬರ್ತಾ ಇದೆ ಆ ಕಡೆಯಿಂದ. ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ, ಹಾಗಾಗಿ ನೋಡಿ ಅಣ್ಣಾಚಿ ಗಾಡಿ ಲೋಡು ಯಾವ ಕಡೆಗೆ ಬಂದ್ಬಿಟ್ಟೈತೆ. ಓವರ್ಟೇಕ್ ಮಾಡೋಕ್ಕೂ ಭಯ ಆಗುತ್ತೆ, ಎಲ್ಲಿ ಟಚ್ ಆಗುತ್ತೋ ಅಂತ. 14 ವೀಲ್ ಅಷ್ಟು ಧೈರ್ಯವಾಗಿ ಓಡಿಸ್ತಾರೆ ಅವ್ರು. ಅಷ್ಟು ಇದಾದ್ರೂ ಅವ್ರ ಧೈರ್ಯ ಮೆಚ್ಚಲೇಬೇಕು. ನಮ್ಮ ಅನಿಲ್ ಅವರು ಟೈರಲ್ಲಿರೋ ಕಲ್ಗಳನ್ನ ತೆಗಿತವ್ರೆ. ಬರೀ 3 ಟನ್ ಇರಲಿ 2 ಟನ್ ಇರಲಿ, ಟೈರಲ್ಲಿ ಕಲ್ಲು ತೆಗೆಯೋದು ನಮ್ಮ ಅಭ್ಯಾಸ, ಅದು ಮಿಸ್ ಮಾಡೋಕ್ಕಾಗಲ್ಲ. ಇನ್ನೊಂದು ಸಮಸ್ಯೆ ಏನಾಗಿತ್ತಪ್ಪ ಅಂದರೆ ಗ್ಯಾಪ್ ಜಾಸ್ತಿ ಆಗಿದ್ದರಿಂದ ರಾತ್ರಿ ಎಡವಟ್ ಆಗಿಬಿಟ್ಟಿದೆ. ನೋಡಿ, ನಾನು ಮಲಗಿದ್ನಲ್ಲ ಆ ಟೈಮಲ್ಲಿ ದಾರ ಕಟ್ಟಾಗ್ಬಿಟ್ಟಿದೆ. ದಾರ ಕಟ್ಟಾಗಿ ರೋಡ್ಗೆಲ್ಲ ಉಜ್ಜಿದೆ. ಮತ್ತು ತಾಡ್ಪಲ್ ಕೂಡ ಸ್ವಲ್ಪ ಅರ್ಧೋಗಿದೆ ಅಲ್ಲಿ ನೋಡಿ, ಉಜ್ಜಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಏನು ಸಮಸ್ಯೆ ಅಂದರೆ ಗಾಡೀಲಿ ಏನೂ ಇಲ್ಲ ಲೋಡು. ಇದೊಂದು ಪೇಟಿಗೋಸ್ಕರ ಇಷ್ಟೆಲ್ಲ ಹೊಡೆದಾಡ್ತಾ ಇದೆ. ಎಷ್ಟು ಹೈಟ್ ಐತೆ ನೋಡಿ, ಸೀದಾ 10 ಅಡಿಗಳಿದೆ ಹೈಟ್. ನಮ್ಮ ಬಾಡಿ 6.5 ಅಡಿ, ಮೇಲ್ಗಡೆ 3.5 ಅಡಿ, 4 ಅಡಿ ಇದೆ. ಅದು 10-10.5 ಅಡಿ ಮಿಷಿನ್ ಇದೆ. ಅದೊಂದಕ್ಕೋಸ್ಕರ ಇಷ್ಟು ದೊಡ್ಡ ಟ್ರಕ್ನ ಬುಕ್ ಮಾಡಿದ್ದಾರೆ ಅವರು. ಅದ್ರ ಪಕ್ಕ 2 ಚಿಕ್ಕ ಮಿಷಿನ್ ಇದೆ, ಅಷ್ಟು ಬಿಟ್ಟರೆ ಹಿಂದೆಗಡೆ ಏನಿಲ್ಲ, ಎಲ್ಲ ಖಾಲಿ ಗಾಡಿ. ಅದೊಂದಕ್ಕೋಸ್ಕರ ಬೆಂಗಳೂರಿಂದ ಡೆಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀನಿ ನಾವಿವಾಗ. ಈಗ ಸ್ವಲ್ಪ ಅಲ್ಲಾಡೋದು, ಅದು ಗಾಳಿಗೆ ತಾಡ್ಪಲ್ಲ, ಹಂಗಾಗಿ ಒಂದು ಹೊಸ ಬೆಲ್ಟ್ ಇತ್ತು ಗಾಡೀಲಿ, ಬೆಲ್ಟ್ ಹಾಕಿದ್ದೀವಿ ಕ್ಲೀನಾಗೆ. ಈಗೇನು ಸಮಸ್ಯೆ ಇಲ್ಲ, ಆರಾಮಾಗಿ ಹೋಗ್ಬೋದು. ಬನ್ನಿ ಈಗ ಇಲ್ಲಿಂದ ಹೊರಡೋಣ. ಟೈಮ್ ಬಂದು 11 ಗಂಟೆ. ಇನ್ನೇನು ಡೆಲ್ಲಿ ಬಾಂಬೆ ಎಕ್ಸ್ಪ್ರೆಸ್ ವೇ ಹತ್ರ ಹೋಗ್ತಾ ಇದ್ದೀವಿ. ಸ್ವಲ್ಪ ಗಾಡಿ ಸೈಡಿಗೆ ಹಾಕಿದ್ವಿ, ಅಲ್ಲೋಗಿ ಟಿಫನ್ ಮಾಡ್ಕೊಂಡ್ಬಂದ್ವಿ. ನಾನು ಓಟ್ಸ್ ಮಾಡಿಕೊಂಡೆ, ಅಲ್ಲಿ ಟಿಫನ್ ಮಾಡ್ಕೊಂಡ್ಬಂದರು. ಈಗ ಇಲ್ಲಿಂದ ಹೊರಡುವಂಥ ಸಮಯ. ಮಧ್ಯಾಹ್ನಕ್ಕೆ ಊಟ ಮಾಡೋಣ, ಅಡುಗೆ ಮಾಡೋಣ ಅಂತ ಪ್ಲಾನು. 3 ಟೈಮು ಮಾಡ್ಕೊಂಡ್ರೆ ಭಾಳ ಹಿಂಸೆ. ರಾತ್ರಿ ಹಂಗೆ 3 ಟೈಮು ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಬೆಳಿಗ್ಗೆ ಲೈಟಾಗೆಲ್ಲ ತಿನ್ಕೊಂಡೆ. ನಂದಿನ 5 ನಿಮಿಷದ ಕೆಲಸ ಓಟ್ಸ್ ರೆಡಿ ಮಾಡ್ಕೊಂಡು ತಿನ್ಕೊಂಡೆ ನಾನು. ಮಧ್ಯಾಹ್ನಕ್ಕೆ ಒಳ್ಳೆ ಫುಡ್ಡು ಮಾಡೋಣಂತೆ ಸ್ಪೆಷಲಾಗಿ. ನೋಡೋಣ, ಚಿಕನ್ ಮಾಡೋಣ, ಚಿಕ್ಕರೆ ಮಾಡೋಣ ಎಲ್ಲ ನಾನ್ದೇ. ಹಂಗೆ ಬರ್ತಾ ಒಂದು ಟೋಲ್ ಸಿಕ್ತು. ಟೋಲಲ್ಲಿ ಬಿಕ್ಕೆಕಾಯಿ ಮಾರ್ತಾ ಇತ್ತು ಅಜ್ಜಿ, ನೋಡ್ಬೋದು. ತಗೊಂಡ್ವಿ. ನಮ್ಮ ಸುದರ್ಶನ್ ಬೈ ಎಡಿಟ್ ಮಾಡ್ತಾವ್ರೆ ನೋಡಿ, ಎಡಿಟ್ ಮಾಡ್ತಾವ್ರೆ ವಿಡಿಯೋ, ನಿನ್ನೆ ವಿಡಿಯೋನ. ಏನಂತ ಎಲ್ಲ ಅರ್ಧೋಗ್ಯದ ಬ್ರೋ. 50 ರೂಪಾಯಿ ಕೊಡಲ್ಲ, ಸುಮ್ಮನೆ ವಾಪಸ್ ಕೊಟ್ಬಿಟ್ಟು. ಒಂದು ಯಾರು ತಾಣಲ್ಲ ಬ್ರೋ. 50 ರೂಪಾಯಿ ಕೊಡಿ ಬ್ರೋ, 50 ಚೇಂಜ್. ಪೂರ್ತಿ ಅರ್ಧೋಗ್ಬಿಟ್ಟ ನೋಟ್ಗಳು. ಈಗ ನಾವು ಬಿಕ್ಕೆಕಾಯಿ ತಿನ್ಕೊಂತ ಜರ್ನಿ ಸ್ಟಾರ್ಟ್ ಮಾಡೋಣ. ಇದೆಲ್ಲ ಕಟ್ ಮಾಡಿ ಮಸಾಲ ಕೊಟ್ಟಿದ್ದಾರೆ, ತಿನ್ಬೋದು ಡಯಟ್ಗೆ, ನೋ ಪ್ರಾಬ್ಲಮ್. ಹಂಗೆ ರತ್ಲಂ ಭಾರತ್ ಬೆಂಜ್ ಹತ್ರ ಬಂದಿದ್ವಿ. ನೋಡ್ಬೋದು, ಭಾರತ್ ಬೆಂಜ್ ಶೋರೂಮಲ್ಲಿ ಇದ್ವಿ. ಗಾಡಿ ಚೆಕ್ ಸಿಗ್ನಲ್ ಆನ್ ಆಗಿತ್ತು, ಹಾಗಾಗಿ ನಾವು ಈಗ ಲ್ಯಾಪ್ಟಾಪ್ ಹಾಕ್ಸ್ಕೊಂಡು ಎಲ್ಲ ಕ್ಲಿಯರ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಬನ್ನಿ ಇಲ್ಲಿಂದ ಸೀದಾ ಹೊರಡೋಣ. ಈಗ ಇಲ್ಲಿಂದ ಹೋಗಿ ಎಕ್ಸ್ಪ್ರೆಸ್ ವೇ ಹತ್ಬಿಟ್ರೆ ಡೆಲ್ಲಿವರೆಗೂ ಎಕ್ಸ್ಪ್ರೆಸ್ ವೇ 650 ಕಿಲೋಮೀಟ್ರು. ಹಾಗಾಗಿನೇ ಇಲ್ಲೇ ರೆಡಿ ಮಾಡಿಸ್ಕೊಂಡು ಹೊರಟ್ರು. ಗಾಡಿ ಪಿಕಪ್ ಫುಲ್ ಡೌನ್ ಆಗಿಬಿಟ್ಟಿತ್ತು. ಮೈಲೇಜೇ ಇಲ್ಲ. 3 ಟನ್ನಿಗೆ ಸರಿ ಸುಮಾರು 7 ಕಿಲೋಮೀಟ್ರ್ ಮೇಲೆ ಮೈಲೇಜ್ ಬರಬೇಕು, ಬಟ್ ಬರ್ತಾ ಇಲ್ಲ. ಮೈಲೇಜ್ ಬಂದು ಎಷ್ಟು ಬಂದೈತೆ ಅಂದರೆ ಬರೀ 5.86 ಬರ್ತಾ ಇದೆ. PPS ಟ್ರಕ್ಕಿಂಗ್ ಅರ್ಧ ಗಂಟೆ ಆಗಿಲ್ಲ ಶೋರೂಮ್ಗೆ ಬಂದು, ಆಲ್ರೆಡಿ ಹೊರಗಡೆ ಬಿಡಿಸ್ತವ್ರೆ. ಅಂದರೆ ಸಖತ್ ಫಾಸ್ಟ್ ಸರ್ವಿಸ್ ಇದೆ. ಮತ್ತು ಗಾಡಿಗಳು ಯಾವುದೂ ಇಲ್ಲ, 2 ಗಾಡಿ ಇದ್ದಿತ್ತು. ಅದು ವರ್ಕ್ ಮಾಡಿ ಅರ್ಧ ನಿಲ್ಲಿಸಿದ್ದಾರೆ, ಏನೋ ವೈರಿಂಗ್ ಪ್ರಾಬ್ಲಮ್ಮು. ನಮ್ಮ ಗಾಡಿ ಇನ್ನೇನು ಪಟ್ಟನಾಗಿ ಮಾಡಿಬಿಟ್ಟು ಕಳಿಸಿದ್ರು ಬೇಗ. ಬನ್ನಿ ಈಗ ಹೊರಡೋಣ. ನಮ್ಮ ಸುದರ್ಶನ್ ಬ್ರೋ ಮತ್ತು ನಮ್ಮ ಅನಿಲ್ ಅವರಿಬ್ಬರು ಕೆಳಗೆ ಅವರೇ. ಬರ್ರಿ ಹೋಗೋಣ ಬೇಗ. ಭಾರತ್ ಬೆಂಜಿಂದ ಸೀದಾ ಬಂದವರೆ. ಒಂದು ಡಾಬಾ ಹತ್ರ ಒಂದು ತೊಟ್ಟಿ ಇತ್ತು ನೋಡಿ, ಯಾವ ಥರ ಇದೆ. ಸ್ನಾನಕ್ಕೆ ಒಳ್ಳೆ ಜಾಗ ಸಿಕ್ತು, ಇಲ್ಲೇ ಸೈಡ್ಗೆ ಹಾಕಿದ್ದೀವಿ. ಫ್ರೆಶ್ ಅಪ್ ಆಗಿಬಿಡೋಣ. ಒಂದಿನ ಬಿಟ್ಟು ಒಂದಿನ ಸ್ನಾನ ಬೇಕೇ ಬೇಕು ಗಾಡಿಗೆ ಬಂದಾಗ. ಮನೇಲಿದ್ದಾಗಂತೂ ಡೈಲಿ ಮಾಡ್ತೀವಿ ಬಿಡಿ,
ಹೊರಗಡೆ ಇದ್ದಾಗಂತೂ ಒಂದಿನ ಬಿಟ್ಟು ಒಂದಿನ ಮಾಡಲೇಬೇಕು, ಇಲ್ಲಾಂದ್ರೆ ನಮ್ಗೆ ಇರೋಕ್ಕಾಗಲ್ಲ. ಇವತ್ತಿನ ಜೀವನ ಮಾಡಿಬಿಡ್ಬೋದು, ನಾಳೆ ಬೆಳಗಾರದ್ಮೇಲೆ ನಮಗೆ ನಾವೇ ಬದುಕೋಕ್ಕಾಗಲ್ಲ, ಆ ಥರ ಆಗ್ಬಿಡ್ತದೆ. ಅದರಲ್ಲೂ ಇಲ್ಲಿ ಬೇರೆ ಹೀಟ್ ಜಾಸ್ತಿ, ಹಾಗಾಗಿ ಒಳ್ಳೆ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಆಮೇಲೆ ಸಿಗ್ತೀವಿ. ಇನ್ನು ಊಟ ಅಡುಗೆ ಬೇರೆ ಮಾಡ್ಕೊಂಡು ಊಟ ಮಾಡಬೇಕು, ಅದನ್ನ ಏನಂತ ಪ್ಲ್ಯಾನಿಂಗ್ ಮಾಡಿಲ್ಲ, ನೋಡೋಣ. 3 ಜನ ಒಳ್ಳೆ ಫ್ರೆಶ್ ಅಪ್ ಆದ್ವಿ. ನಮ್ಮ ಅದೃಷ್ಟಕ್ಕೆ ತೊಟ್ಟಿ ಹತ್ರ ಹೋದ ತಕ್ಷಣ ಹೋಟ್ಲವ್ರು ಬಂದುಬಿಟ್ಟು ಇರಪ್ಪ ಮೋಟ್ರ್ ಆನ್ ಮಾಡ್ತೀನಿ ಅಂತ ಇದೇ ಬೋರ್ನ ಆನ್ ಮಾಡಿಕೊಂಡು ಒಳ್ಳೆ ಬೋರ್ ನೀರು ಸ್ನಾನ ಮಾಡಿದ್ವಿ 1.5 ಗಂಟೆ ಮಾಡಿದ್ವಿ. ನಮ್ಮ ಬ್ರೋ ಬೆಳಗಾದವ್ರು ನೋಡ್ರಿ, ಅನಿಲನು ಬೆಳಗಾದ ನೋಡ್ರಿ. ಅಲ್ಲೇ ಅನಿಲನ್ಗೆ ಅಲ್ಲೇ ಮದುವೆ ಮಾಡ್ಕೊಂಬಂದ್ಬಿಡನ್ ಬ್ರೋ, ಕಳಿಸ್ಬ್ರೋ, ಇದ್ರ ಜೊತೆಗೆ ಹಾಕ್ತೀನಿ. ನೀನೇ ಹೇಳಿದ್ಯಾ, ನನಗೂ ಹೇಳಿದೆ, ನೆನ್ಪೈತಿಲ್ಲ. ನನಗೆ ಬೇಡಪ್ಪ, ನಾವಾಗ್ಲೇ ಹೇಳಿಲ್ವಾ? ವಿ ಆರ್ ರಿಜಿಸ್ಟರ್ ಬ್ರೋ, ಯು ಆರ್ ನಾಟ್ ರಿಜಿಸ್ಟರ್ ಬ್ರೋ. ಅರ್ಥ ಆಯ್ತಾ? ಹಂಗೆಲ್ಲ ಏನು ಬಿಡ್ತೀವ ನಾನು ಇನ್ನ. ಬಾರ ಬನ್ನಿ, ಇಲ್ಲಿಂದ ಹೊರಡೋಣ. ಬೆಳಗ್ಗೆಯಿಂದ ರೋಡ್ಸ್ ಆಗ್ತಾ ಇಲ್ಲ, ಭಾಳ ಟೈಮ್ ವೇಸ್ಟ್ ಮಾಡಿದ್ವಿ ಇವತ್ತು. ಇನ್ಮೇಲೆ ನಾವು ಸ್ವಲ್ಪ ಗಾಡಿ ಓಡಿಸೋಣ. ಫೈನಲ್ ಆಗಿ ನಾವು ಬಂದ್ವಿ ಡೆಲ್ಲಿ ಬಾಂಬೆ ಎಕ್ಸ್ಪ್ರೆಸ್ ವೇಗೆ. ಇಲ್ಲಿಂದ ನಾವು ಡೈರೆಕ್ಟ್ ಡೆಲ್ಲಿವರೆಗೂ ಇದೇ ಎಕ್ಸ್ಪ್ರೆಸ್ ಹೈವೇಲೇ ಹೋಗ್ತೀವಿ ಸದ್ಯಕ್ಕೆ. ಇಲ್ಲಿ ಬಿಟ್ಟರೆ ಕರೆಕ್ಟಾಗಿ ಒಂದು 650 ಕಿಲೋಮೀಟ್ರ್ ಇದೆ ಡೆಲ್ಲಿ, ಹೋಗೋಣ. ಇಲ್ಲಿ ಬಿಟ್ಟರೆ ಏನು ಟೆನ್ಷನ್ ಇರೋಲ್ಲ, ಆರಾಮ್ಸೆ ಹೋಗ್ಬೋದು. ಯಾಕಂದರೆ ಒಂದೇ ರೋಡು, ಒಂದು 20 ಕಿಲೋಮೀಟ್ರ್ ಮಾತ್ರ ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ಆಗಿಲ್ಲ, ಅದು ಮಾತ್ರ ಸ್ವಲ್ಪ ದೂರ ಇಲ್ಲಿಗೂ ಹತ್ಬೇಕು ಎಕ್ಸ್ಪ್ರೆಸ್ ವೇನ. ಆಮೇಲೆ ಎಲ್ಲ ರೋಡ್ ಕ್ಲೀನಾಗಿ ಕಂಪ್ಲೀಟ್ ಆಗಿಬಿಟ್ಟೈತೆ. ನಾವು ಬಾಂಬೆ ಡೆಲ್ಲಿ ಎಕ್ಸ್ಪ್ರೆಸ್ ವೇ ಹತ್ತಲಿಲ್ಲ, ಯಾಕಪ್ಪ ಅಂದರೆ ಅಡುಗೆ ಮಾಡ್ಕೊಬೇಕಿತ್ತು. ಗಾಡಿನ ಬ್ರಿಡ್ಜ್ ಕೆಳಗೆ ಹಾಕ್ಕೊಂಡಿದ್ವಿ, ಬ್ರಿಡ್ಜ್ ಮೇಲೆ ಹೋಗ್ಬೇಕು ನಾವು ಹಿಂಗೀಗ. ಬಟ್ ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ಯೂ ಟರ್ನ್ ಮಾಡಿ ಹಾಕಿದ್ದೀವಿ, ಹಿಂಗೆ ಆಪೋಸಿಟ್ ಹೋಗಿ ಹತ್ಕೊಂಡ್ಬಿಡ್ಬೋದು, ಇಲ್ಲ ಹಿಂಗೆ ಹೋಗಿ ಹತ್ಕೊಬೋದು, ಏನು ಸಮಸ್ಯೆ ಇಲ್ಲ. ಯೂ ಟರ್ನ್ ಮಾಡ್ಕೊಂಡು ಆ ಕಡೆ ಜಾಗ ಇದೆ. ಅಡುಗೆ ಮಾಡ್ತಾಯಿದ್ದೀವಿ, ಏನಪ್ಪ ಅಂದರೆ ದಾಲ್ ಮತ್ತು ರೈಸು. ದಾಲ್ ರೈಸ್ ಮಾಡ್ಕೊತಾ ಇದ್ದೀವಿ. ಇಲ್ಲಿ ರೈಸ್ ಆಗ್ತಾಯಿದೆ, ದಾಲ್ಗೆ ಒಳಗೆ ಬೇಳೆ ಬೇಯಿಟ್ಟಿದ್ದೀವಿ. ದಾಲ್ ಫ್ರೈ ಮಾಡೋಣ, ಡಾಬಾ ಸ್ಟೈಲ್ ದಾಲ್ ಫ್ರೈ. ಸ್ವಲ್ಪ ಬೇಳೆ ಸ್ವಲ್ಪ ಬೇಗ ಬೇಯಲ್ಲ, ಅದೇ ಸಮಸ್ಯೆ. ಈಗ ತೊಗರಿಬೇಳೆ ತೊಗೊಂಬಂದ್ವಿ 1 kg, ಮಾಡ್ಕೊತಾ ಇದ್ದೀವಿ. ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿ ಹೋಗೋಣ. ಏನಂತೀರ ಬ್ರೋ? ನಮ್ಮ ಅನಿಲ್ ಮಲ್ಕೊಂಬಿಟ್ಟವನೇ, ಅವ್ನು ಡಿಸ್ಟರ್ಬ್ ಮಾಡೋದು ಬೇಡ, ಎಬ್ಬರಿಸೋದು ಬೇಡ ಅಂತ ಅಲ್ಲೇ ಬಿಟ್ಬಿಟ್ಟಿದ್ದೀವಿ. ಅವ್ನು ಮಲ್ಕೊಳ್ಳಿ ಆರಾಮಾಗೆ. ನಾವು ನಮ್ಮ ಕೆಲಸನ ಮಾಡ್ತಾ ಇದ್ದೀವಿ, ಅಡುಗೆ ಮಾಡೋದು. ಬಿಸಿ ಬಿಸಿ ಅನ್ನ ಸಾಂಬಾರು ಮಾಡಿದ್ದಾಯಿತು, ನೋಡ್ಬೋದು. ನಮ್ಮ ಸುದರ್ಶನ್ ಬ್ರೋ ಅವರು ರೈಸ್ನ ನೀಡ್ತಾ ಇದ್ದಾರೆ. ದಾಲ್ ಇಲ್ಲಾಗಿದೆ ನೋಡಿ, ನಾವು ಮಾಡಿರೋ ದಾಲ್ ಸೇಮ್ ಹೋಟ್ಲಲ್ಲಿ ಮಾಡ್ದಂಗೆ ಆಗಿದೆ ನೋಡಿ. ಯಾವ ಹೋಟ್ಲಿಗೂ ಕಮ್ಮಿ ಇಲ್ಲ, ಯಾವ ಡಾಬಕ್ಕೂ ಕಮ್ಮಿ ಇಲ್ಲ. ಇಲ್ಲಿ ಬೋರ್ಡ್ ಹಾಕ್ಬಿಡೋಣ ಒಂದು ನಾಳೆಯಿಂದ, ಏರ್ ಡಾಬಾ ಅಂತ. ಏನೋ ಎಲ್ಲ ನಾವು ಲೋಡಿಲ್ದಾಗ ಡಾಬಾ ಓಪನ್ ಮಾಡ್ಕೊಂಡು ಕುತ್ಕೊಂಡ್ಬಿಡೋಣ, ಏನಂತೀಯ? ನೋಡಿ, ಹೊಸ ವ್ಲಾಗರ್ಸ್, ನಮ್ಮ ಫ್ಯೂಚರ್ ವ್ಲಾಗರ್ಸ್. क्या नाम है आपका? खाना अभी खाना नहीं हुआ हमारा. तुम्हारा नाम क्या है? ಜೀವನ್. ಊಟ ಮಾಡ್ಕೊಳ್ಳೋಣ, ತಿನ್ಕೊಳ್ಳೋಣ. ಈಗ ಇವತ್ತಿನ ನಮ್ಮ ಊಟ ನೋಡ್ಬೋದು, ಇಷ್ಟನೇ ಬ್ರೋ. ಏನೇನಿದೆ? ಉಪ್ಪೊಂದು ಕಮ್ಮಿ ಆಗಿದೆ, ತಗೊಂಡೇ ಬಂದಿಲ್ಲ ಕಣ್ಣ, ಖಾಲಿ ಮಾಡಿತ್ತು. ಇದ್ದಿದ್ದನ್ನೇ ಅರೇಂಜ್ ಮಾಡಿ ಹಾಕಿದ್ದೀವಿ, ನಡೀತದೆ. ನಾವೇ ತಿನ್ನೋದಲ್ಲ, ತಿನ್ಕೊಂಡು ಹೋಗೋಣ ಇಲ್ಲಿಂದ. ಊಟ ಎಲ್ಲ ಮಾಡಿದ್ದಾಯ್ತು, ಒಳ್ಳೆ ಊಟ ಆಯಿತು. ಈಗ ಸದ್ಯಕ್ಕೆ ಇಲ್ಲಿಂದ ಬಿಡೋಣ, ಟೈಮ್ ಆಯಿತು. ಬಾಗುರ ಅಂತ ಗೇರ್ ಕಿತ್ತಾರ್ತಿ, ಏನಂತೆ ಎಲ್ಲ ಓಡಿಸ್ತೀಯಾ? ಹೆಂಗೆ ಓಡಿಸ್ಬೇಕಾ? ಓಕೆ, ಬೈಕ್ ಮಾಡ್ತಾನೆ ನೋಡು. ಅಪ್ಪ ಏನು ಸೌಂಡ್ ಅದು, ಕಿವಿ ತುತ್ತು ಬೀಳ್ತಾರೆ. ಸ್ಮಾರ್ಟ್ ಬಾಯ್ ಅನಿಲ ಇವತ್ತು, ಶರ್ಟ್ ಹಾಕೊಂಡು ಸ್ಮಾರ್ಟ್ ಹಾಕೊಂತೀಯ. ಈಗ ಸೀದಾ ಇಲ್ಲಿ ಬಿಟ್ಟರೆ ಸೀದಾ ಡೆಲ್ಲಿವರೆಗೂ ನಾನ್ ಸ್ಟಾಪ್ ಡೇ ಆ್ಯಂಡ್ ನೈಟ್ ಹೊಡಿಬೇಕು. ಅಂದರೆ ಇನ್ನು 4 ಗಂಟೆ ಆವಾಗಲೇ 650 ಕಿಲೋಮೀಟ್ರ್. ಬೆಳಗ್ಗೆ ಒಂದು 7-8 ಗಂಟೆ ಒಳಗೆ ರೀಚ್ ಮಾಡೋಣ. ಎಲ್ಲ ಇವೇನೆ, ಹಾಗಾಗಿ ಬೇಗ ಹೋಗ್ಬೋದು. ಫೈನಲಿ ಡೆಲ್ಲಿ ಬಾಂಬೆ ಎಕ್ಸ್ಪ್ರೆಸ್ ವೇನಲ್ಲಿ ನಮ್ಮ ಅನಿಲ್ ಗಾಡಿ ಓಡಿಸ್ತಾ ಇದ್ದಾನೆ, ನೋಡ್ಬೋದು. ಅನಿಲ ಹೆಂಗೈತಪ್ಪ ರೋಡು? ಡೆಲ್ಲಿವರೆಗೂ ಹಿಂಗೆ ಐತಪ್ಪ. ವಾವ್ 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 ವಾವ್, ಹಾ ಸ್ವರ್ಗನೇ. 1 ಸೆಕೆಂಡ್ ರಪ್ ಅಂತ ಪಾಸ್ ಆಯಿತು. ಇಲ್ಲಿ ಹಾಕೊಂಬೋದಿತ್ತಲ್ಲ ಬ್ರೋ, ನೆರಳು ನೋಡಿ ಹೆಂಗಿದೆ ಅಲ್ಲಿ ಬಂದು. ಇಲ್ಲಿಗಲ್ ರೂಲ್ಸ್ ಪ್ರಕಾರ ರಾಂಗ್. ಇಲ್ಲಿ ಯಾರು ಹೊಡೆದಾಕಿದ್ರು ಬಂದು ಯಾರು ನೋಡೋರಿಲ್ಲ ಬ್ರೋ. ಇಲ್ಲಿ ಗಾಡಿಗಳು ಎಷ್ಟು ಓಡಾಡ್ತಾವೆ ನೋಡ್ರಿ, ನಡ್ರಿ ನಿಮ್ಗೆ ಗೊತ್ತಾಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ. 8 ಲೈನ್ ಎಕ್ಸ್ಪ್ರೆಸ್ ಗಾಡಿಗಳೇ ಕಮ್ಮಿ ಇಲ್ಲಿ.
ಇಲ್ಲ ಬ್ರೋ, ಎಲ್ಲ ಆ ಕಡೆ ಜೈಪುರ್ ಮೇಲೆ ಬರ್ತಾರಲ್ಲ, ಅಹಮದಾಬಾದ್ ಅವರೆಲ್ಲ ಹಂಗೆ ಬಂದ್ಬಿಡ್ತಾರೆ. ಡೆಲ್ಲಿ ಹೋಗೋರೆಲ್ಲ ಕಡಿಮೆ ಯೂಸ್ ಮಾಡೋದು ಇದನ್ನ. ಒಟ್ಟು 659 ಕಿಲೋಮೀಟ್ರ್ ಇಲ್ಲಿಂದ ಸ್ಟ್ರೈಟ್ ಒಂದೇ ಸ್ಟ್ರೆಚ್ ನೋಡಿ. ಬೋರ್ಡ್ ಕಾಣ್ತಾ ಇದೆಯಾ? ಡೆಲ್ಲಿ 659 ಕಿಲೋಮೀಟ್ರ್. ಹೋಗ್ಬಿಡೋಣ ನಾನ್ ಸ್ಟಾಪ್ ಆಗಿ. ನಾಳೆ ಬೆಳಗ್ಗೆ ಹೋಗಿ ಅನ್ಲೋಡ್ ಮಾಡಿಸ್ಬಿಡೋಣ. ಎಕ್ಸ್ಪ್ರೆಸ್ ವೇನಲ್ಲಿ ಡ್ರೈವ್ ಮಾಡ್ತಾ ಇದ್ವಿ. ಹಂಗೆ ಲೆಫ್ಟ್ ಸೈಡಲ್ಲೆಲ್ಲ ಸಿಕ್ಕಾಪಟ್ಟೆ ಶಾಪ್ಸ್ ಇದೆ, ಬಟ್ ಇನ್ನು ಯಾರು ರೆಂಟಿಗೆ ತಗೊಂಡಿಲ್ಲ. ಯಾಕೆ ಅಂದರೆ ಎಕ್ಸ್ಪ್ರೆಸ್ ವೇನಾಗ ಜನನೇ ಇಲ್ಲ ನೋಡಿ. ಇದೆಲ್ಲ ಅದೇನೆ ಶಾಪ್ಸ್ಗೋಸ್ಕರ. ಓಪನ್ ಆಯ್ತಾ? ಫುಡ್ ಕೋರ್ಟ್ ಧೂಳು ಬೆಳೆದಿಲ್ವಾ? ಕೊಡಿ ತೋರಿಸ್ತೀನಿ. ನೋಡಿ, ಒಂದು ಎಲ್ಲ ಕಡೆ ಫುಲ್ ಧೂಳ ಬೆಳೆದೈತೆ, ಮೂವಿಗಿಲ್ ಬೆಳೆದೈತೆ, ಏನೂ ಇಲ್ಲ. ಇದು ಟ್ರಾಮಾ ಸೆಂಟರ್ ಅಂತ ಹಾಸ್ಪಿಟ್ಲು, ಅದು ಖಾಲಿ ಹೊಡಿತೈತೆ. ಐತೆ ಪೆಟ್ರೋಲ್ ಬಂಕ್, ಪೆಟ್ರೋಲ್ ಡೀಸೆಲು. ಡೀಸೆಲ್ ಎಷ್ಟು ಹಾಕ್ಸ್ದಪ್ಪ ಅನಿಲ್ ಕುಮಾರ್? 1100. ಕೆಳಗಿಂದ ಇಲ್ಲಿ ಸ್ಕ್ಯಾನರ್ ಕಳಿಸ್ಬೇಕು. ಟೆಕ್ನಾಲಜಿಯಾ ಡೈಲಾಗ್ ಹೇಳ್ಬೇಕು ಹಂಗೆ ನೀನು. ಇಂಡಿಯನ್ ಆಗಲ್ಲ 10,100 ಹಾಕ್ಸಿದ್ವಿ. ನಿನ್ನೆ 10,100 ಹಾಕ್ಸಿದ್ವಿ. ಯಾಕೆ ಒಂದೇ ಸರಿ ಹಾಕ್ಸಿಲ್ಲ ಅಂದರೆ ಸಮಸ್ಯೆ ಏನಂದರೆ MP, ರಾಜಸ್ಥಾನ್, ಮಹಾರಾಷ್ಟ್ರ ಇಲ್ಲೆಲ್ಲ ಡೀಸೆಲ್ ಕದಿಯೋದು ಜಾಸ್ತಿ ಕಳ್ರು. ಹಂಗಾಗಿ ಎಷ್ಟು ಬೇಕೋ ಅಷ್ಟೇ ಹಾಕ್ಸ್ಕೊಂತೀವಿ. ಈಗ 650 ಕಿಲೋಮೀಟ್ರ್ ಹೋಗಬೇಕು, 10,000 ಹಾಕ್ಸ್ಕೊಂಡಿದ್ದೀವಿ. ಹೋಗಿ ಖಾಲಿ ಮಾಡಿ ನಿಲ್ಸ್ಕೊಂಡ್ರೆ 1 ಪಾಯಿಂಟ್ ಉಳಿಬೇಕು ಅಷ್ಟೇ ಗಾಡಿ. ಅಂದ್ರೆ ಸೇಫ್ಟಿ ಇಂಪಾರ್ಟೆಂಟ್. ಫುಲ್ ಟ್ಯಾಂಕ್ ಎದ್ದೆಪ್ತಾರೆ ಬ್ರೋ, 20,000 ರೂಪಾಯಿ ಟ್ಯಾಂಕು. ಓಕೆ, ಈ ಪೆಟ್ರೋಲ್ ಟ್ರ್ಯಾಕರ್ಗೆ ಏನಾರ ಒಂದು ತರಬೇಕಿತ್ತು ನೋಡಿ ಮಕ್ಕಳು. ಎಂತಂದ್ರು ಅಷ್ಟೇ ಐತೆ ಸೆನ್ಸರ್ ಎಲ್ಲ ಅದ್ರಾಗೆ, ಬಟ್ ನೋ ಯೂಸ್. ಅನಿಲ್ ಕುಮಾರ್ ನೋಡ್ರಿ, ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೊಡೆದು ಕೊಡ್ರಿ. ಹಾಂ, ಹಿಂಗೆ ಕಟ್ಟಾಗುತ್ತೆ. ಕಟ್ಟಾಗುತ್ತೆ, ಆಗಲ್ಲ. ಆಗುತ್ತೆ ಕಂಡ್ಲ, ಯಾಕ್ರಿ ಹಿಂಗೆ? ಬಾ 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 ಕಟ್ ಮಾಡ. ಇವ್ರಿಗೆ ಹೆಂಗ್ ಉಳಿದೈತೆ ಅಂದ್ರೆ ಪೆಟ್ರೋಲ್ ಬಂಕ್ ಅವ್ರಿಗೆ ಇಲ್ಲಿ ಬಂದವರೆಲ್ಲರೂ ಫುಲ್ ಟ್ಯಾಂಕ್ ಮಾಡಿಸ್ತಾರಲ್ವಾ, ಅದಕ್ಕೆ ಪೆಟ್ರೋಲ್ ಪಂಪ್ ಅವ್ರಿಗೆ ವ್ಯಾಪಾರ ಕರೆಕ್ಟ್ ಆಗುತ್ತೆ. ನಮ್ಮ ಕಡೆ ಇದ್ರೆ 100 ರೂಪಾಯಿ ಹಾಕೋ, 500 ರೂಪಾಯಿ ಹಾಕೋ, 1000 ರೂಪಾಯಿ ಹಾಕೋ ಅಂತ. ಇಲ್ಲ ಅಂತವ್ರು ಇರ್ತಾರೆ, ಬಟ್ ಬೈಕ್ ಬರಲ್ವಲ್ಲ, ಹಂಗಾಗಿ 100-200 ಇಲ್ಲ. ನೈ ಭಯ ಲೆಕ್ಕ ನೈ ಜಾತ ಕಿಸಿ ಕೋ ಗಾಡಿ ಮೇ. ಅವ್ರು ಯಾರೋ ಕರ್ಕೊಂಡು ಹೋಗಂದ್ರು, ನಾವು ಯಾರನ್ನೂ ಕರ್ಕೊಂಡು ಹೋಗಲ್ಲಪ್ಪ ನಮ್ಮ ಗಾಡಿಗಳಿಗೆ ಅಂತೇಳಿ ಹೋಗ್ತಾ ಇದ್ದೀವಿ. ಇಲ್ಲಿ ಯಾರೋ ಹೊಡೆದಾಕೋರು ಕೇಳೋರು ಗತಿ ಇಲ್ಲ ಇಲ್ಲಿ. ಹಂಗೈತೆ ಎಕ್ಸ್ಪ್ರೆಸ್ ವೇ ಏನ್ಬ್ರಾ? ಜನನೇ ಇಲ್ಲ. ಅಲ್ಲೊಂದು ಗಾಡಿಗಳು ಮಾತ್ರ ಕಾಣ್ತಾವೆ ಅಷ್ಟೆ. ಕರೆಕ್ಟಾಗಿ ರಾಜನಂದಗಾಂವ್ ಹತ್ರ ಬಂದ್ವಿ. ಇಲ್ಲಿ ರೋಡ್ ಕ್ಲೋಸ್ ಇದೆ, ಅಂದರೆ ಮುಂದೆ ಒಂದು ಟನಲ್, ಅಲ್ಲೇನು ಬೆಟ್ಟ ಕಾಣುತ್ತಲ್ಲ ಈನಿಗೆ ನೋಡಿ, ಆ ಬೆಟ್ಟ ಕೊರೆದ್ಬಿಟ್ಟು ಟನಲ್ ಮಾಡಿ ರೋಡ್ ಬಿಡಬೇಕು. ಬಟ್ ಅದನ್ನ ಟನಲ್ ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಾ ಇದೆ. ಇನ್ನು ಡೆಲ್ಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಕಂಪ್ಲೀಟಾಗಿ ಆಗಿಲ್ಲ. ಬಾಂಬೆಯಿಂದ ಸೂರತ್ವರೆಗೂ ರೋಡೇ ಆಗಿಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಒಂದು 2-3 ಹತ್ರ ಎಕ್ಸಿಟ್ ತೊಗೊಂಡು ಮತ್ತೆ ಎಂಟ್ರಿ ತೊಗೊಂಡು ಈ ಥರ ಬರಬೇಕು. ಈಗ ಮತ್ತಿಗೆ 20 ಕಿಲೋಮೀಟ್ರ್ ರೌಂಡ್ ಹಾಕ್ಕೊಂಡು ಸಿಂಗಲ್ ರೋಡ್ ಹಳ್ಳಿಗಳ ಮೇಲೆ ಆ ಬೆಟ್ಟ ದಾಟಿ ಮತ್ತು ಆ ಕಡೆಗೆ ಹೋಗಿ ಅಲ್ಲಿ ಮತ್ತೆ ಎಕ್ಸ್ಪ್ರೆಸ್ ವೇ ಹತ್ತಬೇಕು. ಅದಾದಮೇಲೆ ಇನ್ನೊಂದು ಹತ್ರನೂ ಸೇಮ್ ಇದೇ ಥರ ಕಂಪ್ಲೇಂಟ್ ಇದೆ ಅನಿಸುತ್ತೆ, ಬಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ನೋಡೋಣ. ಈ ಸರಿ ನಾವು ಆಲ್ರೆಡಿ 1 ಇಯರ್ ಮೇಲಾಯಿತು ಎಕ್ಸ್ಪ್ರೆಸ್ ವೇನಲ್ಲಿ ಬಂದು, ಹಂಗಾಗಿ ಹೋದ್ರೆ ಗೊತ್ತಾಗ್ತದೆ. ಈಗ ಟೋಲ್ ಕಲೆಕ್ಟ್ ಮಾಡಿದ್ರು ಹಂಗಲ್ವಾ, ರೋಡ್ ರೆಡಿ ಆಗ್ದೇ ಇಲ್ಲಿವರೆಗೆ ಅಷ್ಟೇ ಮಾಡ್ತಾರೆ. ಮತ್ತೆ ಇಲ್ಲಿ ಎಕ್ಸಿಟ್ ತಗೊಂಡ್ಮೇಲೆ ಟೋಲ್ ಇರಬೇಕಲ್ಲ, ಎಲ್ಲೈತೆ? ಟೋಲೇ ಇಲ್ಲ. ಅಲ್ಲೆಲ್ಲ ಇದ್ದಂಗಿದೆ. ಓಪನ್ ಆಗಿದೆಯಾ
ಟೋಲ್ ಇದೆಯಾ ಅಲ್ಲಿ? ಟೋಲ್ ಇಲ್ಲ ಬೈ. ಟೋಲೇ ಬ್ರೋ ಅದು ಅಲ್ಲ. ಟೋಲ್ ಹಿಂಗಿದ್ಯಾ ಚಿಕ್ಕದಲ್ಲಿ? ಇಲ್ಲ ಅವ್ರನ್ನ ಕೇಳು ಡೆಲ್ಲಿಗೆ ಯಾವ ಕಡೆ ಹೋಗೋದು ಅಂತ ತಿಳಿಸ್ಬಿಟ್ಟು. ಯಾಕೋ ಕನ್ಫ್ಯೂಸ್ ಮಾಡ್ತವ್ರೆ. ಸರ್ವಿಸ್ ರೋಡಿಗೆ ಬಿಟ್ಟು ಮತ್ತೆ ಟೋಲ್ ಹಾಕಿಸ್ಕೊಂತವ್ರೆ. भैया भैया दिल्ली दिल्ली किधर जाना? दिल्ली सीधा सीधा आगे के इधर घूम जाना कौन सा गाँव भैया? भैया कौन सा गाँव? आगे से घूम जाएगा 5-6 किलोमीटर के बाद इधर. ಸರಿ ನಡಿ. 6-7 ಕಿಲೋಮೀಟ್ರ್ ಆದಮೇಲೆ ಈ ಕಡೆ ಟರ್ನ್ ಆಗಬೇಕಂತೆ. ಎಷ್ಟು ಕಟ್ಟೆ ಐತೆ? ಇಲ್ಲೇ ಬರಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರುತ್ತೆ ಮೆಸೇಜು. ರೈಚ್ ನೋಡಿ, ಮುಂದೆ ಟನಲ್ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಐತಾ, ಇನ್ನು ಕಂಪ್ಲೀಟ್ ಆಗಿಲ್ಲ. ಅದೊಂದು ರೀಸನ್ಗೋಸ್ಕರ ನಾವು ಯಾವ ಕಡೆ ಹೋಗ್ಬೇಕಾ? ರೋಡ್ ಐತಾ? ರೈಟ್ ಸೈಡ್ ಇದೆ. ಹಾಂ ನಡಿ ಮೇಲ್ ಟಚ್ ಆಗುತ್ತೆ, ನೋಡ್ಕೊಂಡು ಹೋಗಲ್ಲಿ ಬ್ರಿಡ್ಜ್ ಕೆಳಗೆ. ಈ ಟನಲ್ ಆಗೋವರೆಗೂ ಇದೇ ಆಪ್ಷನ್ ನಮಗೆ. ಹಿಂಗೆ ರೌಂಡ್ ಹಾಕ್ಕೊಂಡು ಒಂದು 7-8 ಕಿಲೋಮೀಟ್ರು, ಆಮೇಲೆ ಬಂದು ಹೈವೇ ಎತ್ಕೊಬೇಕು ಈ ಟನಲ್. ಬಟ್ ಇನ್ನೂ ಆಗಿಲ್ಲ. ನಡಿ ಚಾಲ ನಡಿ, ಪಾಸ್ ಆಗುತ್ತೆ ಅಲ್ಲೇನು ಮುಂದೆ. ಎಲ್ಲ ಆದಂಗಿದೆ ಅಲ್ಲ ಟನಲ್ ಆಲ್ರೆಡಿ? ಆಗಿದೆ ಅನ್ಸುತ್ತೆ ಟನಲ್ ಆಲ್ರೆಡಿ, ಬಟ್ ಓಪನ್ ಮಾಡಿಲ್ಲ. ಮಧ್ಯಾಹ್ನ ಊಟ ಆದ್ಮೇಲೆ ಮಲ್ಕೊಂಡ್ಬಿಟ್ಟು ಒಂದು 2 ಅವರ್ ಫ್ರೆಶ್ ಆದ್ಮೇಲೆ ಎದ್ದು 6 ಗಂಟೆಗೆ ಎದ್ದು ನಮ್ಮ ಮನೆಯಲ್ಲಿನ ಜೊತೆಗೆ ಮಾತಾಡ್ಕೊಂಡು ಕುಂತಿದ್ವಿ ಬ್ರೋ. ಇವಾಗ ನಿಲ್ಲಿಸಿ ಒಂದು ಶುಗರ್ಲೆಸ್ ಟೀ ಕುಡಿತಾ ಇದ್ದೀವಿ. ಇಬ್ಬರು ಡಯಟ್ ಮಾಡ್ತಾ ಇದ್ದೀವಿ. ನೀನು ಬೇರೆ ಪಕ್ಷ, ಒಂದು ನಮ್ಮಿಬ್ಬರದು ಒಂದು ಪಕ್ಷ. ಇವನು ಬೇರೆ ಪಕ್ಷದ. ಯಾವ ಪಕ್ಷದ ನೀನು? ಡಯಟ್ ಇಲ್ದಿದ್ದ ಪಕ್ಷದ, ಸಕ್ಕರೆ ಪಕ್ಷ. ಕಬ್ನಾಲ್ ಪಕ್ಷ ನಿಮ್ಮದು. ನಮ್ಮದು ವಿತೌಟ್ ಶುಗರು. ಟೀ ಕುಡಿದು ಈಗ ಇಲ್ಲಿಂದ ಬಿಡ್ತೀವಿ. ನೋಡ್ಬೋದು ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಅವೆಲ್ಲ ತೋರಿಸಿದ್ನಲ್ಲ, ಎಲ್ಲ ಗಾಡಿಗಳು ಹಿಂಗೆ ಬರ್ತಾ ಇದ್ದಾವೆ. ನಮ್ಮ ಗಾಡಿ ಸದ್ಯಕ್ಕೆ ಇಲ್ಲಿ ನಿಲ್ಲಿಸಿದ್ದೀವಿ. ಫಸ್ಟು ಮುಂದೆ ಹೋಗಿ ಉಪ್ಪು ತೊಗೊಬೇಕು. ಉಪ್ಪು ತೊಗೊಂಡು ಮತ್ತೆ ಮುಂದಕ್ಕೆ ಹೋಗ್ಬೇಕು, ಇಲ್ಲಾಂದರೆ ಊಟ ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ನಾವು ಹೋಗ್ತಾ ಇದ್ದೀವಿ ರಾಜಸ್ಥಾನ ಒಂದು ಚಿಕ್ಕ ಹಳ್ಳಿಲಿ. ಇಲ್ಲೆಲ್ಲ ಮನೆಗಳು ನೋಡಿ ಯಾವ ಥರ ಕಟ್ಟಿದ್ದಾರೆ ಅಂತ. ಬರೀ ಕಲ್ಲಲ್ಲಿ, ಬರೀ ಕಲ್ಲುಗಳು ಹಿಂಗೆ ಕಟ್ ಮಾಡಿ ಪೀಸ್ಗಳು ಇಟ್ಟಾಗ ಮನೆ ಕಟ್ಟಿದ್ದಾರೆ ನೋಡಿ. ಅಲ್ಲಿದೆ, ತೋರಿಸ್ತೀನಿ ನೋಡಿ. ಈ ಥರ ಅಲ್ಲಿ ಅದು ಮನೆ ಕಾಣುತ್ತೆ ನೋಡಿ. ಬರೀ ನಮ್ಮ ಕಡೆ ಏನು ಕಡಪ ಬಂಡೆ ಅಂತೀವಲ್ಲ, ಆ ಥರ ಬಂಡೆಗಳಲ್ಲೇ ಮನೆ ಕಟ್ಟಿರೋದು. ಇದು ವೈಟ್ ಕಲ್ಲು. ಇಲ್ಲೆಲ್ಲ ಮನೆಗಳು ಅದೇ ಥರ ಕಟ್ತಾರೆ. ಕತ್ಲಲ್ಲಿ ಬಂದಿದ್ದೀವಿ, ಏನು ತೋರ್ಸೋಕ್ಕಾಗಲ್ಲ. 20 ಕಿಲೋಮೀಟ್ರ್ ಈ ಥರ ಹಳ್ಳಿಗಳ ಮೇಲೆ ಹೋಗ್ಬಿಟ್ಟು ಆಮೇಲೆ ಮತ್ತೆ ಎಕ್ಸ್ಪ್ರೆಸ್ ವೇ ಹತ್ತಿದ್ರೆ ಮತ್ತೆ ಸೀದಾ ಗುರ್ಗಾವಲ್ಲೇ ಹಿಡಿಯೋದು ನಾನ್ ಸ್ಟಾಪ್. ಇನ್ನು 430-440 ಕಿಲೋಮೀಟ್ರ್ ಇದೆ ಅನ್ಲೋಡಿಂಗ್ ಪಾಯಿಂಟು. ನೈಟ್ ಆ್ಯಂಡ್ ನೈಟ್ ಹೊಡೆದಾಕೋಣ ಏನ ಅನಿಲ್ ಕುಮಾರ್? ನಿಂತಿನ್ನೋರು ಅಷ್ಟೇ, ಮುಗಿಯತ್. ರೈಲ್ವೆ ಬ್ರಿಡ್ಜ್ ನೋಡಿ ಯಾವ ಥರ ಓಬ್ರಾಯಿನ ಕಾಲದ್ದು ಯಾವ ಥರ ಇದೆ ಅಂತ. ಬಟ್ ಅಷ್ಟು ಸ್ಟ್ರಾಂಗ್ ಆಗಿರ್ತಾವ ಬ್ರೋ ಇವೆಲ್ಲ ಅಲ್ವಾ? ಹೌದು. ನಿಧಾನಕ್ಕೆ ಬಾರು ಅಣ್ಣ. ಆರ ನೋಡಿದ್ರೆ ಎಲ್ಲಿಗೆ ಹೋಗ್ತಾರೆ? ಯಾರು ಮೆಂಟ್ಲಾಗಿದ್ದಾನೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು, ಸಿಕ್ಕಾಪಟ್ಟೆ ಗಾಡಿಗಳು. ಈ ಹಳ್ಳಿಲಿ ಇಷ್ಟು ಗಾಡಿ ಬರ್ತಾವ. ಹಳ್ಳಿಯವ್ರು ಹೆಂಗೆ ತಡ್ಕೊಂಡಿದಾರೋ ನಂಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಕಡೆ ಆಗಿದ್ರೆ ಬೈದೇ ಬಿಡೋರು. ಏನಣ್ಣ? ಇಲ್ಲ, ಬಂದ್ ಮಾಡ್ಸೋರು, ಪಕ್ಕ ಬಂದ್ ಮಾಡ್ಸೋರು. ಹೌದು. ಆಮೇಲೆ ಯಾರು ಹೈವೇ ಅಥಾರಿಟಿ ಇದ್ರು ಅಕಸ್ಮಾತ್ ಏನು ಆಪ್ಷನ್ ಇಲ್ಲ ಅಂದ್ರೆ 5 ನಿಮಿಷಕ್ಕೊಂದ್ಸರಿ ನೀರು ಹೊಡಿಬೇಕು. ಮತ್ತೆ ರೋಡ್ ಏನೋ ಔಟ್ ಸೈಡ್ ಅಲ್ಲಿ ಮಾಡಿಸಿ ಬಿಡೋ ತರ ಊರಿಂದ ಹೊರಗೆ ಏನೋ ಒಂದು ಆಮೇಲೆ ವ್ಯವಸ್ಥೆ ಮಾಡಿ ಸೆಕ್ಯೂರಿಟಿ ಇಟ್ಟಿರ್ಬೇಕು. ಅವರು ಈ ತರ ನನ್ನ ಮಕ್ಳಿಗೆ ಡಬ್ಬ ನಮ್ಗೆ ಓವರ್ಟೇಕ್ ಮಾಡ್ತಾರೆ ನೋಡು, ನನ್ನ ಮಕ್ಳಿಗೆಲ್ಲ ಕಲ್ಲ ಹೊಡಿಬೇಕು ಮಾಡಿರ್ತಾರೆ ನೋಡಿ. ಆ ಕಡೆ ಗಾಡಿ ಬಂದೇ ಬಿಡ್ತು ನೋಡಿ ಎಳಿತ ನೋಡಿ. ಅವ್ನಿಗೆ ಇವಾಗ ಎಳ್ದ ಬಿಟ್ಟ ನೋಡಿ ಅಲ್ಲಿ ನೋಡಿ ಒಂದು ಆಟಗಳು ನೋಡ್ರಿ. ಜನಗಳಿಗೆ ಸ್ವಲ್ಪ ಕಾಮನ್ ಸೆನ್ಸೇ ಇಲ್ಲ. ಬರ ಗಾಡಿಗೆ ಅಡ್ಡ ಹೋಗಿ ನಿಂತ್ಕೊಂಡ್ಬಿಡ್ತಾನೆ ನೋಡಿ. ಆ ಗಾಡಿ ಎಲ್ಲಿ ಹೋಗ್ಬೇಕು ಪಾಪ ಆಟೋ. ಬ್ರೋ ನಿನ್ನೆ ಎಷ್ಟು ನೋಡಿದ್ವಿ ಬ್ರೋ ಅಂತವು. ಇವನೇ ಅನಿಲ, ನೀನ್ ಮಲಗಿದ್ಯಾ? ಒಬ್ಬ ಸೇಮ್ ಹಂಗೆ ನೋಡನಿಲ್ಲ. ಬಂದ್ ಬಿಡ್ತಾವನ್ ಆಪೋಸಿಟ್ ಬರೋದು ಫುಟ್ಪಾತ್ಗೆ ಹೋಗ್ತಾವ್ ಲೆಫ್ಟ್ಗೆ. ಅವ್ನ್ ಬಚಾವ್ ಆಗಕ್ಕೆ ಬಂದಾನೆ ಬಿಡ್ತಾವನಪ್ಪ. ಇವ್ರು ಏನ್ ಹೇಳಿದ್ರು ಕೇಳು ಲಾಸ್ಟ್ಗೆ. ಬ್ರೋ ಒಂದ್ ಸ್ವಲ್ಪ ನಿಧಾನಕ್ಕೆ ಹೋಗಿ ಬ್ರೋ, ನೀವು ಪರವಾಗಿಲ್ಲ. ಪಕ್ಕ ಅವ್ನು ಯಾರಿಗಾರು ಹೊಡೆದು ಹೊಡಿತಾನೆ ಬ್ರೋ. ಮೇಂಟೈನ್ ಮಾಡು ನೀನು. ಅವ್ನ ಹತ್ರಕ್ಕಂತೂ ಹೋಗ್ಬೇಡ, ದೂರ ಇದ್ಬಿಡು. ದೂರನೇ ಇದ್ಬಿಡು. ಪಕ್ಕ ಗಾಡಿಯಿಂದ ಬೋನ್ಸ್ ಯಾವ ರೇಂಜ್ ಹೊಡಿತಿದ್ದ ಗೊತ್ತಾ ಅವನು. ಯಪ್ಪ
ಸದ್ಯಕ್ಕೆ ರಾತ್ರಿ ಊಟ ಗಾಡಿಲ್ಲ ಪ್ಲಾನ್ ಮಾಡ್ಕೊಂಡು ಮಧ್ಯಾಹ್ನ ಮಾಡಿದ ದಾಲ್ ರೈಸ್ ಹಂಗೆ ಇತ್ತು, ಕುಕ್ಕರ್ಗೆಲ್ಲ ಹಾಕಿಟ್ಟಿದ್ವಿ. ಈಗ ಅದನ್ನೇ ತಿಂತಾ ಇದೀವಿ, ನೋಡ್ಬೋದು ದಾಲ್ ರೈಸ್. ಅನಿಲ್ ಕುಮಾರ್ ಹೊಟ್ಟೆ ತುಂಬ ಊಟ ಮಾಡ್ಬೇಕು. 5 ಕೆಜಿ ಜಾಸ್ತಿ ಆಗ್ಬೇಕು ಹೋಗೋ ಅಷ್ಟೊತ್ತಿಗೆ. ನಾವಿಬ್ರು ಸಣ್ಣ ಆಗ್ತೀವಿ, ನಿನ್ನ ದಪ್ಪ ಆಗು. ನೀನು ನನಗೆ ತಿನ್ಸಿರಿ ಹಿಂಗೆ ನನಗೆ ಸಣ್ಣ ಆಗದೆ. ಡಯಟ್ ಬ್ರೋ ನಿಮ್ಮದು. ನಮ್ದಿಷ್ಟೇ, ಮೊಸರು ಸಾಂಬಾರು ಮಿಕ್ಸ್ ಹೊಡೆದಿದ್ದೀನಿ ಇವತ್ತು, ಜೊತೆಗೆ ತರಕಾರಿ. ಇಷ್ಟೇ, ಫುಡ್ ಮುಗೀತು. ನೈಟ್ ವ್ಯೂ ನೋಡ್ಬೋದು. ಬಾಂಬೆ ಡೆಲ್ಲಿ ಎಕ್ಸ್ಪ್ರೆಸ್ ವೇನಲ್ಲಿ ಹೋಗ್ತಾ ಇದ್ದೀವಿ. ರೋಡ್ ಅಂತೂ ಎಂಥ ಕಚಡವಾಗಿದೆ ಅಂದರೆ, ಫಸ್ಟ್ ಸ್ಟೇಷನ್ ಚೆನ್ನಾಗಿತ್ತು ಬ್ರೋ, ಅಲ್ಲಿ ಬಂದ್ವಲ್ಲ, ಅದು ನಾವಲ್ಲಿ ಕೋಟ ಹತ್ರ ಇಳ್ದು ಹತ್ತದ್ವಲ್ಲ, ಕಿತ್ತೋಗಿರೋ ರೋಡ್ ಅನ್ಕೊಳ್ಳಿ. ಗಾಡಿ ಎಷ್ಟು ಕಿಲೋಮೀಟರ್ ಸ್ಪೀಡ್ ನೋಡಿ, 60ರಲ್ಲಿ ಹೊಡಿಯೋಕೆ ಆಗ್ತಾ ಇಲ್ಲ ಗಾಡಿ. 60ರಿಂದ 50ಕ್ಕೆ ಬರ್ತಾ ಇದೆ. ಇದಕ್ಕಿಂತ ಸ್ಟೇಟ್ ಹೈವೇಲೆ ಸಿಂಗಲ್ ರೋಡಲ್ಲಿ 70-80 ಕೊಡ್ಕೊಂಬಂದ್ವಿ ಬರ್ತಾ. ಏನನಿಲ್ಲ ಅನಿಲ್ಲ, ಗಾಡಿ ಕೊಡಂದ್ರೆ ಕೊಡ್ತಿಲ್ಲ. ಏನು ಅನ್ನ ತಿಂದು 1 ಗಂಟೆ ಓಡಿಸ್ತೀವಿ, ಇಲ್ಲ 2 ಗಂಟೆ ಓಡಿಸ್ತೀಯ, ಆಮೇಲೆ ಕೊಡಲೇಬೇಕು. ಏನೋ ಅನ್ನ ತಿಂದಿಯಾ, ಬೇಗ ನಿದ್ದೆ ಬರ್ತತೆ, ಬೇಗ ಕೊಡು. ಮಳೆ ಸಿಕ್ಕಾಬಟ್ಟೆ, ಗುಡುಗು ಮಿಂಚು ಸಿಡ್ಲು ಬರ್ತಾ ಇದೆ. ನೋಡ್ಬೋದು ಹೊರಗಡೆ ವ್ಯೂ ಯಾವ ಥರ ಇದೆ ಅಂತ. ರೋಡ್ ಏನೋ ಫುಲ್ ವೈಡ್ ಆಗಿ ಸಖತ್ತಾಗಿದೆ, ಬಟ್ ಗಾಡಿ ಎತ್ತೆ ತೊಗಿತಾ ಇದೆ. ಆಕ್ಚುಲಿ ಇದನ್ನ ಹೇಳಬೇಕು ಅಂತಂದ್ರೆ, ಇಲ್ಲಿ ಏನು ಇಂಜಿನಿಯರ್ಸ್ ಇರ್ತಾರೆ ಅವರು ಪ್ರಾಪರ್ ಕೆಲಸ ಮಾಡಿಲ್ಲ. ಸೊ ಬ್ರಿಡ್ಜ್ 2 ಇಂಚ್ ಮೇಲಿರುತ್ತೆ, 2 ಇಂಚ್ ಕೆಳಗಿರುತ್ತದೆ. ದಡ್ ಅಂತದೆ ಬ್ರಿಡ್ಜ್ 2 ಇಂಚ್ ಕೆಳಗಿರುತ್ತೆ, 2 ಇಂಚ್ ಮೇಲಿರುತ್ತೆ. ಅಲ್ಲಿ ಟೈರ್ಗೂ ಹೊಡ್ತಾ. ಈ ಬ್ರಿಡ್ಜ್ ಅಂತೂ ಇಲ್ಲಿ ನೋಡಿ, ತಡಿ ತೋರಿಸ್ತೀನಿ. ಈಗ ಆ ಗಾಡಿ ಹೆಂಗ್ ಕುಣಿಯುತ್ತೆ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಬಿಡ ಹಂಗೆ ಬಿಡ, ಕುಣಿಲಿ ಒಂದ್ಸರಿ. ಅನಿಲ್ಲ ಇಲ್ಲಿ ಕುಣಿತಲ್ಲ ಬ್ರೋ ಆ ಗಾಡಿ ಇಷ್ಟೊತ್ತು. ಇಲ್ಲಿ ನೋಡಿ ಹೆಂಗೆ ಎತ್ತಾಗುತ್ತೆ. ಸೊ ಎಲ್ಲ ಕಡೆ ಪ್ಯಾಚು. ಅಲ್ಲ ಬ್ರೋ, ಉದ್ಘಾಟನೆ ಮಾಡಿ ಎಷ್ಟು ದಿನ ಆಯ್ತು ಬ್ರೋ? ಇದು ನಿನ್ನ ರೀಸೆಂಟ್ ಆಗಿ ಮಾಡಿರೋದು, ಆವಾಗಲೇ ಇಷ್ಟು ಪ್ಯಾಚ್ ಹಾಕಿದ್ರೆ ಹೆಂಗೆ ಬ್ರೋ? ಒಂದು ದೇಶ ಹೆಂಗೆ ಹಿಂದೆ ಉಳಿಯುತ್ತೆ ಅಂದ್ರೆ 3 ರೀಸನ್ಸ್ ಇಲ್ಲ. ಒಂದು ಪೂರ್ ಪ್ಲಾನಿಂಗ್, ಹೈ ಕರಪ್ಷನ್, ಹೌದು, ಮತ್ತೆ ಡಬ್ಬಾ ಸಿಟಿಸನ್ಸ್. ಇವು 3 ನಮ್ದ್ರಲ್ಲಿ ಪಕ್ಕ ಇದಾರೆ ಬಿಡಿ. ನೋಡಿ, ಇಲ್ಲ 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 ಇಲ್ಲ. This is not made for even 20 years. 4 lane 8 lane ಎಕ್ಸ್ಪ್ರೆಸ್ ವೇ ಮಾಡಿದಾರಲ್ಲ, ಇದು ಬರೀ 20% ಬರಲ್ಲ. ಯಾಕಂತಂದ್ರೆ ಇವ್ರು ಮಾಡಿರೋ ರೋಡ್ 2 ವರ್ಷ ಕಿತ್ತೋಗುತ್ತೆ. ಆಲ್ರೆಡಿ ಕಿತ್ತೋಗೈತೆ, 2 ವರ್ಷನೂ ಆಗಿಲ್ಲ ಇನ್ನು ಕಿತ್ತೋಗದೆ. ಆಮೇಲೆ ಈ ರೋಡೇ ಕಂಪ್ಲೀಟ್ ಆಗಿಲ್ಲ ಇದು ಇನ್ನು. ಬೆಂಗಳೂರಲ್ಲಿ ಪಿಣ್ಯದಿಂದ ಈ ಕಡೆ ಅನಿಲ ಕುಡಿಯೋ ನೀರು ತಗೊಂಬೇಕೆಲ್ಲ. ನಾ ಸೈಡ್ಗೆ ಹಾಕು. ಹೋಟ್ಲು ನೋಡಿ, ನೀರಿಲ್ಲ, ಲೆಫ್ಟ್ ಆಗಿರೋ ನೋಡು, ಇಲ್ಲಿತ್ತು ಹೋಟ್ಲು. ಏನೋ ಆಗಿದೆ, ಬೆಂಕಿ ಬಿದ್ದಿದೆ ಇಲ್ಲಿ. ಏನಾಗಿದೆ ಅಂತ ಗೊತ್ತಿಲ್ಲ. ಆಕ್ಸಿಡೆಂಟಾ? ಬೆಂಕಿ ಹಚ್ಚಿದ್ರು ಅಂತ ಇಲ್ಲ ಬ್ರೋ, ಯಾವ್ದೋ ಗಾಡಿ ಬ್ರೋ. ಬಸ್ಸಾ? ನಡೆ. ಓ ಬಸ್ಸು, ಸ್ಲೀಪರ್ ಕೋಚ್ ಬಸ್ಸು. ಬಸ್ಸಲ್ಲ, ಓ ಬಸ್ಸು ಲಾರಿ ಬ್ರೋ. ಮುಂದೆ ಜೀವ ಜಲ್ಲ ಅಂತ ಇತ್ತು ಗುರು. ಇಲ್ಲಿ ಸೈಡ್ಗೆ ಹಾಕ್ಬಿಡಿ. ಇಲ್ಲಿ ನಡ್ಕೊಂಬರ ನಡಿ ಬ್ರೋ. ಪಾಪ 1 ಲಕ್ಷ ಕೋಟಿ ಖರ್ಚು ಮಾಡಿರೋ ರೋಡ್ ಇದು. ಒಂದೇ ಒಂದು ಆಂಬುಲೆನ್ಸ್ ಬಂದಿಲ್ಲ, ಒಂದೇ ಒಂದು ಫೈರ್ ಬ್ರಿಗೇಡ್ ಬಂದಿಲ್ಲ ಇದುವರೆಗೂ. ಒಂದೇ ಒಂದು ಏನು ಪೊಲೀಸ್ ಜೀಪ್ ಕೂಡ ಬಂದಿಲ್ಲ. ಬೆಂಕಿ ಹತ್ಕೊಂಡು ಉರಿದೋಗ್ತಾ ಇದೆ 2 ಗಾಡಿ. ಒಂದು ಸ್ಲೀಪರ್ ಬಸ್ಸು, ಒಂದು ಲಾರಿ. ಜನ ಗೋಳಾಡ್ತಾ ಇದಾರೆ ಅಲ್ಲಿ. ಅಪ್ಪ, ಸತ್ತೋಗಿರೋರು ಕೂಡ ಡೆಡ್ ಬಾಡಿಗಳು ಎಳ್ದಾಕಿದ್ದಾರೆ. ನೋಡೋಕ್ಕಾಗ್ತಾ ಇಲ್ಲ, ಇದನ್ನ ವಿಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ. ನನಗೆ ಬೇಜಾರಾಗ್ತಾಯಿತ್ತು. ಸೀರಿಯಸ್ಲಿ ಎಷ್ಟು ಜನ ಅಳ್ತಿದ್ದಾರೆ ಅಂದರೆ ಇಲ್ಲಿ ಕುತ್ಕೊಂಡು, ನನ್ನ ಹೆಂಡ್ತಿನ ಉಳಿಸಿ, ನನ್ನ ಗಂಡನ ಉಳಿಸಿ, ನನ್ನ ಮಕ್ಕಳನ್ನ ಉಳಿಸಿ ಅಂತ. ಸೀರಿಯಸ್ ಹೇಳೋಕ್ಕಾಗ್ತಾಯಿಲ್ಲ ಅದು ಅಂದ್ಕೊಂಡ್ಬಿಟ್ಟು. ನಿಜವಾಗ್ಲೂ ಸುಮಾರು ಅಂದರೆ ಒಂದು 30ರಿಂದ 35 ಜನ ಬಸ್ ಒಳಗಿದ್ದಾರೆ. ಬಸ್ ಒಳಗೆ ಆ ಡ್ರೈವರ್ ಇಲ್ಲಿ ನಮ್ಮ ಕಣ್ಣಾರೆ ಕಾಣ್ತಾ ಇದೆ. ನಿಮ್ಮ ಕ್ಯಾಮ್ರಾದಲ್ಲಿ ಕಾಣ್ತಾ ಇಲ್ಲ ಅನಿಸುತ್ತೆ, ಬಟ್ ನಮಗೆ ಕಣ್ಣಾರೆ ಕಾಣ್ತಾ ಇದ್ದಾನೆ. ಅಪ್ಪ, ಹೇಳೋಕ್ಕಾಗ್ತಾ ಇಲ್ಲ ಇದ್ರದ್ದು ಬಾಧೆ. ಸೀರಿಯಸ್ಲಿ ಬೀಗ ಅವನ ಹತ್ರ ಬೀಗ
ಇನ್ನೂ ಸಹ ಬೆಂಕಿ ಕಮ್ಮಿ ಆಗಿಲ್ಲ ನೋಡಿ, ಇನ್ನೂ ಜಾಸ್ತಿನೇ ಆಗ್ತಾಯಿದೆ ಹೊರತು ಕಡಿಮೆ ಆಗಿಲ್ಲ. ಬಟ್ ಇನ್ನೂ ಫೈರ್ ಇಂಜಿನ್ ಬಂದಿಲ್ಲ. ಅದೇ ದುರದೃಷ್ಟವಶ ಈ ಹೈವೇದು. 1,00,000 ಎಷ್ಟು ಬ್ರೋ ಇದು ಬಜೆಟು? 1,00,000 ಕೋಟಿ ಈ ರೋಡ್ಗೆ. 1,00,000 ಕೋಟಿ ಬಜೆಟ್ ಹಾಕಿರೋ ರೋಡು. ರೋಡಲ್ಲಿ ಒಂದು ಆಂಬುಲೆನ್ಸ್ ಇಲ್ಲ, ಒಂದು ಫೈರ್ ಇಂಜಿನ್ ಗಾಡಿ ಇಲ್ಲ. ಇನ್ನು 187 ಕಿಲೋಮೀಟ್ರ್ ಇದೆ ನಮ್ಮ ಅನ್ಲೋಡಿಂಗ್ ಪಾಯಿಂಟು. ಹುಷಾರಾಗಿ ಹೋಗ್ಬಿಡೋಣ ನಾವು. ಇಂಥವೆಲ್ಲ ನೋಡಿದಾಗ ಮೂಡ್ ಆಫ್ ಆಗಿಬಿಡ್ತದೆ. ಅದು ನಿದ್ದೆಲ್ಲ ಎದ್ದು ನೋಡಿದಾಗಂತೂ ತಲೆ ಕೆಟ್ಟೋಗ್ಬಿಡ್ತದೆ. ನಾವು ಅದಕ್ಕೇ ಜಾಸ್ತಿ ನಿದ್ದೆಗೆಟ್ರೂ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಗಾಡಿ ಓಡಿಸ್ತೀವಿ. ಒಬ್ಬರು ಸ್ವಲ್ಪ ಹೊತ್ತು ಮತ್ತೊಬ್ರು ಸ್ವಲ್ಪ ಹೊತ್ತು. ಮತ್ತು ನಾನು ಹೇಳೋದು ನಮ್ಮ ಡ್ರೈವರ್ಗಳಿಗೆಲ್ಲ ಅಷ್ಟೇ, ಸ್ವಲ್ಪ ನಿದ್ದೆ ಬಂತ ಸರಿಯಾಗಿ ಮಲ್ಕೊಂಡ್ಬಿಡಿ. 1,00,000 ಕೋಟಿ ರೋಡಿಗೆ ಏನು ಪ್ರಯೋಜನ ಇಲ್ಲ. 1,305 ಕಿಲೋಮೀಟ್ರ್. ನಮ್ಮ ಪಯಣನ ಮುಂದುವರ್ಸೋಣ. ಸದ್ಯಕ್ಕೆ ಗಾಡಿ ತೊಗೊಂಬಂದು ಇಲ್ಲಿ ಸ್ಟಾಪ್ ಮಾಡಿದ್ದೀನಿ. ನೋಡ್ಬೋದು, ಇಲ್ಲೇ ಟೀ ಕುಡಿತಾ ಇತ್ತು ನಾವೇನೆ. ಇಲ್ಲೇ ಹೋಟ್ಲಿದೆ, ತೊಗೊಂಬಂದಿದ್ದಾಯಿತು. ರೆಸ್ಟೋರೆಂಟು ಪ್ರತಿಯೊಂದು ಇದೆ ಇಲ್ಲಿ. ಪೆಟ್ರೋಲ್ ಪಂಪು, ಎಕ್ಸ್ಪ್ರೆಸ್ ವೇನಲ್ಲಿ ಪ್ರತಿ ಕಡೆನೂ ಈ ಥರ ಪಾರ್ಕಿಂಗ್ಸ್ ಇರುತ್ತೆ. ಪಾರ್ಕಿಂಗ್ ಲಾಟಲ್ಲಿ ಈ ಥರ ರೆಸ್ಟೋರೆಂಟ್ಸ್ ಎಲ್ಲ ನೈಟೆಲ್ಲ ಫುಲ್ಲು ಓಪನ್ ಇರ್ತದೆ. ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ. ಬಟ್ ಹೆವಿ ಕಾಸ್ಟ್ಲಿ. 40 ರೂಪಾಯಿ ಟೀ ಇದು. ಏನೇನು ಚೆನ್ನಾಗಿಲ್ಲ. ಶುಗರ್ಲೆಸ್ ಮಾಡಿಸ್ಕೊಂಬಂದಿದ್ದು ತಣ್ಣಗಾಗೋಯ್ತು ಅವಾಗಲೂ. ಇಲ್ಲಿಂದ ಪಾಯಿಂಟ್ ಬಂದು 120 ಕಿಲೋಮೀಟ್ರ್ ಐತೆ. ನಾನ್ ಸ್ಟಾಪಾಗಿ ಹೋಗ್ಬಿಡೋಣ. ಹಿಂದೆ ವಾಶ್ರೂಮ್ಗೆ ಹೋಗಿ ಬಂದೆ. ಯಾವ ಥರ ಇತ್ತು ಅಂದರೆ ವಾಶ್ರೂಮು 5 ಸ್ಟಾರ್ ಹೋಟ್ಲಲ್ಲಿ ಯಾವ ಥರ ಇರ್ತದಲ್ಲ ಆ ರೇಂಜಿಗೆ ನೀಟ್ ಆ್ಯಂಡ್ ಕ್ಲೀನಾಗಿತ್ತು ವಾಶ್ರೂಮು. ಫುಡ್ ಕೋರ್ಟಲ್ಲಿ ಏನು ಸಗದಾಗಿತ್ತು ಅಂತೀರಾ. ಎಕ್ಸ್ಪ್ರೆಸ್ ವೇನಲ್ಲಿ ಮೆಚ್ಚಬೇಕಾದ ಈ ರೇಂಜಿಗೆ ಮೇಂಟೈನ್ ಮಾಡೋದು. ಇಡೀ ಇಂಡಿಯಾದಲ್ಲಿ ನಾನು ಎಲ್ಲಿ ಟ್ರಾವೆಲ್ ಮಾಡೀನಿ ಇಷ್ಟು ನೀಟಾಗಿ ಇಷ್ಟು ಕ್ಲೀನಾಗಿರೋ ವಾಶ್ರೂಮ್ಸ್ ಎಲ್ಲೂ ನೋಡಿರಲ್ಲ ಅಂದ್ಕೊಳ್ಳಿ. ಅಷ್ಟು ಕ್ಲೀನಾಗಿತ್ತು. ವಾಶ್ರೂಮ್ಸಲ್ಲೆಲ್ಲ ಜನ ಇದ್ರು ಅಂತ ತೋರಿಸ್ಲಿಲ್ಲ ಅಷ್ಟೇ. ಬನ್ನಿ ಫಸ್ಟ್ ಹೋಗಿ ಇಲ್ಲಿಂದ ಹೊರಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲಿ ಬಿಟ್ಟರೆ ಒಂದು 7 ಗಂಟೆ ಅಷ್ಟೊತ್ತಿಗೆ ನಾವು ರೀಚ್ ಆಗಬೇಕು. ಇನ್ನು ಕರೆಕ್ಟಾಗಿ 118 ಕಿಲೋಮೀಟ್ರ್ ಇದೆ ಇಲ್ಲಿಂದ ಪಾಯಿಂಟು. ಇಲ್ಲಿ ಬಿಟ್ಟರೆ ಸೀದಾ ಹೋಗೋಣ ಪಾಯಿಂಟ್ಗೆ. ನಾನು ಮುಂದೆ ಹೋಗ್ತಿರೋ ಗಾಡಿನ ಓವರ್ಟೇಕ್ ಮಾಡೋಕ್ಕೆ ಭಯ ಆಗ್ತೈತೆ. ಯಾಕಂದರೆ ಅವ್ನು ಫುಲ್ಲು ನಿದ್ದೆಗಣ್ಣಲ್ಲ. ಅವನು ಲೆಫ್ಟ್ಗಂದ್ರೆ ಲೆಫ್ಟ್ಗೆ ಎಳಿತೈತೆ ಗಾಡಿ, ರೈಟ್ಗಂದ್ರೆ ರೈಟ್ಗೆ ಎಳಿತೈತೆ. ನಾವು ಪಕ್ಕ ಹೋದಾಗ ನಾನು ಲೆಫ್ಟ್ಗೆ ಎಳೆದ್ಬಿಟ್ಟ ಅಂದರೆ ಭಾಳ ಪ್ರಾಬ್ಲಮ್ಮು. ಹಂಗಾಗಿ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಯಾವ ಥರ ಎಳ್ದಾಡ್ತಾ ಇದ್ದಾನೆ ಅಣ್ಣ. ಆಲ್ರೆಡಿ ಬಸ್ಸೊಂದು ಮೇಲೆ ಎಳೆದ್ಬಿಟ್ಟ. ಬಸ್ಸನ್ನು ಆ ಕಡೆ 2 ಟ್ರ್ಯಾಕ್ ಇರೋದ್ರಿಂದ ಫುಲ್ ರೈಟ್ ಕೇಳ್ಕೊಂಡು ಆರ ನೋಡಿದ್ದಕ್ಕೆ ಬ್ರೇಕ್ ಹೊಡ್ಕೊಂಡ. ಈ ಥರ ನಿದ್ದೆ ಬಂದರೆ ದಯವಿಟ್ಟು ಯಾರು ಗಾಡಿ ಓಡಿಸ್ಬೇಡ್ರಿ. ಒಳ್ಳೇದಲ್ಲ, ನಿಮಗೂ ಒಳ್ಳೇದಲ್ಲ, ಪಕ್ಕದಾಗಿರೋರಿಗೂ ಒಳ್ಳೇದಲ್ಲ. ಈಗ ಹಿಂದೆಗಡೆ ಆಕ್ಸಿಡೆಂಟ್ ಆಗಿರೋದು ಇದೇ ಥರನೇ. ಈಗ ನಿದ್ದೆಗಣ್ಣಲ್ಲಿ ಹೋಗ್ಬೇಕಾದ್ರೆ ಲಾರಿ ಲೆಫ್ಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ಹೋಗ್ತಾ ಇದೆ. ಬಸ್ಸನ್ನು ನಿದ್ದೆಗಣ್ಣಲ್ಲಿ ಬಂದು ಎಳೆದ್ಬಿಟ್ಟು 2 ಗಾಡಿ ತೊಗೊಂಡು ಗುಂಡಿಗೆ ಹಾಕಿರೋದು. ಆರು ನೋಡ್ಕೊಂಡು ಓವರ್ಟೇಕ್ ಮಾಡಿಬಿಡೋಣ. ನಾನು ನೀನು ನಿದ್ದೆ ಬಂದೈತೆ ಅಂತ ವೀಡಿಯೋ ಮಾಡ್ಕೊಂಬಂದ್ರೆ ಅವ್ನು ನಿದ್ದೆ ಬಂದಿಲ್ಲ, ಮೊಬೈಲ್ ನೋಡ್ಕೊಂಬರ್ತ ಅವನಣ್ಣ. ಹಿಂಗೆ ಇಟ್ಕೊಂಡು ಕಣ್ಣಾಗ ಒಂದು ಕೈಯಾಗ ಮೊಬೈಲ್ ಹಿಂಗೆ ಇಟ್ಕೊಂಡಾನೆ, ಒಂದು ಕೈಯಾಗ ಗಾಡಿ ಓಡಿಸ್ತವ್ರು. ಎಂತೆಂಥ ಜನಗಳು ಅವ್ರಿಗೂ ನೋಡೋಕ್ಕಿನ್ನ ಗಡ್ಡ ಮೀಸೆ ಬಂದಿಲ್ಲ. 17-18 ವರ್ಷದ ಹುಡುಗ. ಈ ಕಡೆ ಎಲ್ಲ ಅಷ್ಟೇ, ರಾಜಸ್ಥಾನು, ಮೇವತಿ ಅಂತ ಊರೈತೆ. ಹಲವಾರು ಮೇವತಿ ಕಡೆ ಎಲ್ಲ ಚಿಕ್ಕ ವಯಸ್ಸಿಗೆ 15-16 ವರ್ಷಕ್ಕೆ ಡ್ರೈವಿಂಗ್ ಕಲ್ತ್ಬಿಟ್ಟು ಗಾಡಿಗಳ ಮೇಲೆ ಬಂದ್ಬಿಡ್ತಾರೆ. ಅವರೆಲ್ಲ ಹೆವಿ ಡೇಂಜರು. ಬರೇ ಗಾಂಜಾ ಹೊಡೆದು ಗಾಡಿ ಓಡಿಸೋದು ಕೆಲಸನೇ ಅದು. ಪಲ್ವೆಲ್ ಬಂದು ಇನ್ನೂ 73 ಕಿಲೋಮೀಟ್ರ್. ನಾವು ಹೋಗ್ಬೇಕಾಗಿರೋ ಲೊಕೇಶನ್ ಬಂದು ಇನ್ನೂ 87 ಕಿಲೋಮೀಟ್ರ್ ಇದೆ. ಪಲ್ವೆಲಿಂದ ಇನ್ನೂ ಒಳಗೆ ಹೋಗ್ಬೇಕು ಸಿಟಿ ಕಡೆ ಗುರ್ಗಾವ್ಗೆ. ಹೋಗೋಣ. ಹೆಚ್ಚು ಕಡಿಮೆ ಇನ್ನೂ 1 hour 20 minutes ತೋರಿಸ್ತಾ ಐತೆ. ಅಂದರೆ ಈಗ 5:13 ಟೈಮು. ಹೋಗೋ ಅಷ್ಟೊತ್ತಿಗೆ 6:30 ಆಗುತ್ತೆ ಅಂತ ಗೂಗಲ್ ಮ್ಯಾಪ್ ಹೇಳ್ತಾ ಇದ್ದೆ. ಬಟ್ ನಮ್ಮ ಲೆಕ್ಕಾಚಾರಕ್ಕೆ ಹೋಗೋ ಅಷ್ಟೊತ್ತಿಗೆ ಒಂದು 7 ಗಂಟೆ ಒಳಗೆ ಹೋಗ್ತೀವಿ. 6:30 ಮೇಲೆ 7 ಗಂಟೆ ಒಳಗೆ ಆ ಟೈಮಲ್ಲಿ ರೀಚ್ ಆಗ್ತೀವಿ. ನೋಡೋಣ. ರೋಡ್ ಹಿಂಗೆ ಚೆನ್ನಾಗಿದೆ, ಹೋಗ್ಬಿಡ್ಬೋದು ಬೇಗ. ಸಖತ್ತಾಗಿದೆ ಅಂದ್ಕೊಳ್ಳಿ ರೋಡ್ ಮಾತ್ರ. ಅಲ್ಲಿ ರಾಜಸ್ಥಾನ್ ಸ್ಟ್ರೆಚ್ ಮುಗೀತು ಆಲ್ರೆಡಿ. ಈಗ ಹರಿಯಾಣ ಒಳಗೆ ಎಂಟ್ರಿ ಆಗ್ಬಿಟ್ಟಿದ್ದೀವಿ ಆಲ್ರೆಡಿ. MP ನಲ್ಲಿ ಚೆನ್ನಾಗಿಲ್ಲ ರೋಡು ಎಕ್ಸ್ಪ್ರೆಸ್ ವೇ. ಹರಿಯಾಣ ರಾಜಸ್ಥಾನ್ ಬೆಟ್ರ್ ಇದೆ ಸ್ವಲ್ಪ. ರಾಜಸ್ಥಾನಲ್ಲೂ ಸ್ವಲ್ಪ ತ್ಯಾಪೆ ಕೆಲಸನೇ. ಬಟ್ ಹರಿಯಾಣ ಎಂಟ್ರಿ ಆದಾಗಿಂದ ರೋಡು ನೈಸ್ ಆಗಿದೆ. ಇದೇ ಥರ ನೋಡಿ. ಗಾಡಿ 78-80 ಹೊಡಿತಾ ಇದ್ದೀನಿ. ಆರಾಮಾಗಿ ಹೋಗ್ಬಿಡೋಣ. ಸದ್ಯಕ್ಕೆ ಇನ್ನೇನು ಆಲ್ರೆಡಿ ಡೆಲ್ಲಿ ರಿಂಗ್ ರೋಡ್ ಹತ್ತತ್ರ ಬಂದ್ವಿ. ಇನ್ನೊಂದು 50 ಕಿಲೋಮೀಟರ್ ಅನ್ಲೋಡಿಂಗ್ ಪಾಯಿಂಟು. ಸದ್ಯಕ್ಕೆ ಗಾಡಿಯಲ್ಲಿ ನಿಲ್ಲಿಸಿದ್ದೀನಿ. ಬೆಳಗಿನ ಜಾವ ಸ್ವಲ್ಪ ನಿದ್ದೆ ಬರೋದು, ಹಂಗಾಗಿ ವಾಕ್ ಮಾಡ್ತಾಯಿದ್ದೆ ಇಳ್ದ್ಬಿಟ್ಟು ಹೊರಗಡೆ.
ಬೆಳಗಿನ ಜಾವ ಕರೆಕ್ಟಾಗಿ 5:15 ಇನ್ನು. ಬಟ್ ಇಷ್ಟೊಂದು ಬೆಳಕು ಕರೆದಿದೆ ಇಲ್ಲಿ. 5:45 ಬಂದಿದೆ ಆಲ್ರೆಡಿ. 5:40 ಅಂದ್ಕೊಳ್ಳಿ ಟೈಮ್ ಕರೆಕ್ಟಾಗಿ. ಗಾಡಿ ನೋಡಿ ಯಾವ ಥರ ಕಾಣ್ತಾ ಇದೆ, ಸಗದ ಕಾಣ್ತಾ ಇದ್ದಲ್ಲ. ಲೈಟ್ಸೇ ಒಂಥರ ಅಟ್ರಾಕ್ಟಿವ್ ಈ ಗಾಡೀಲಿ. ಈಗ ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಂಥ ಟೈಮ್ ಆಯಿತು. ಇಲ್ಲಿಂದ ಹೊಸ ವ್ಲಾಗ್ ಸ್ಟಾರ್ಟ್ ಮಾಡಬೇಕು, ಮತ್ತು ಕಂಟೆಂಟ್ ಬೇಕಲ್ಲ ನಾಳೆಗೆ. ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಚಾನಲ್ ಹೊಸದಾಗಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ವಾಲ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.